ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಸಂವಿಧಾನದ ವಿಷಯದಲ್ಲಿ ಒಂದು ಪ್ರಮುಖವಾದಂತಹ ಟಾಪಿಕ್ ಇದು. ಈ ಒಂದು ಟಾಪಿಕ್ ಬಗ್ಗೆ ಪ್ರತಿ ಎಕ್ಸಾಮ್ಗಳಲ್ಲಿ ಒಂದು 2ರಿಂದ 3 ಕ್ವಶನ್ಸ್ಗಳು ಬಂದೇ ಬಂದಿರುತ್ತೆ. ಅಂತ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾನು ಟೀಚ್ ಮಾಡ್ತಾ ಇದ್ದೀನಿ. ಸಂವಿಧಾನದ ವಿಷಯದಲ್ಲಿ ರಾಷ್ಟ್ರಪತಿ ಅನ್ನುವಂಥ ಒಂದು ವಿಷಯದ ಕುರಿತು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ಅಂದ್ರೆ ನಾವು ಕೇಂದ್ರ ಕಾರ್ಯಾಂಗವನ್ನ ತೆಗೆದುಕೊಂಡಾಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಆಮೇಲೆ ಪ್ರಧಾನ ಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲ ಹಾಗೂ ಅಟಾರ್ನಿ ಜನರಲ್ ಇವೆಲ್ಲವನ್ನ ಒಳಗೊಂಡುದಕ್ಕೆ ನಾವು ಕೇಂದ್ರ ಕಾರ್ಯಾಂಗ ಅಂತ ಕರಿತೀವಿ. ದೇಶದ ಅತ್ಯುನ್ನತವಾದಂತ ಹುದ್ದೆ ರಾಷ್ಟ್ರಪತಿ ಹುದ್ದೆ. ಆ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂತ ಆರ್ಟಿಕಲ್ಗಳ್ಯಾವವು, ಅವರ ಅಧಿಕಾರ, ಕಾರ್ಯ, ಅರ್ಹತೆಗಳೇನು, ಆಮೇಲೆ ಇಲ್ಲಿವರೆಗೂ ಕ್ವಶನ್ಸ್ಗಳಲ್ಲಿ ಕಾಮನ್ ಆಗಿ ಎಲ್ಲಾ ಎಕ್ಸಾಮ್ಗಳಲ್ಲಿ ಏನೇನು ಕ್ವಶನ್ಸ್ಗಳು ಬಂದಿವೆ ಇವೆಲ್ಲವುಗಳನ್ನ ಕುರಿತು ನಾನು ಟೀಚ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಯಾವ್ಯಾವ ಕ್ವಶನ್ಸ್ಗಳನ್ನ ಎಕ್ಸಾಮ್ಗಳು ಕೇಳಿದ್ದಾರೆ ಅವು ಕೂಡ ಹೇಳ್ತೀನಿ. ಸೊ ಇವತ್ತು ಒಂದು ಪ್ರಮುಖವಾದಂತಹ ಟಾಪಿಕ್ ರಾಷ್ಟ್ರಪತಿ. ಆ ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಅಥವಾ ಆ ರಾಷ್ಟ್ರಪತಿ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡೋಣ. ರಾಷ್ಟ್ರಪತಿ ರಾಷ್ಟ್ರಪತಿ ನಮ್ಮ ದೇಶದ ಅತ್ಯುನ್ನತವಾದ ಹುದ್ದೆ ಇದು ರಾಷ್ಟ್ರಪತಿ ಹುದ್ದೆ. ಇವರು ರಾಷ್ಟ್ರಪತಿಯನ್ನ ದೇಶದ ಪ್ರಥಮ ಪ್ರಜೆ ಅಂತಾನೂ ಕರೀತಾರೆ. ಯಾಕಂದ್ರೆ ಒಂದು ರಾಷ್ಟ್ರಪತಿ ಹುದ್ದೆಗೆ ಅಷ್ಟೊಂದು ಮಹತ್ವವಾದಂತಹ ಒಂದು ಹುದ್ದೆ ಇದೆ. ಇದೊಂದು ಸಂವಿಧಾನಾತ್ಮಕವಾದ ಹುದ್ದೆ. ಇದೊಂದು ಯಾಕಂದ್ರೆ ಸಂವಿಧಾನದಲ್ಲಿ ಈ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ಸಂವಿಧಾನಾತ್ಮಕ ಹುದ್ದೆಗಳು ಯಾಕಂತಂದ್ರೆ ಸಂವಿಧಾನದಲ್ಲಿ ಆರ್ಟಿಕಲ್ ಪ್ರಕಾರ ಅವುಗಳು ಇರಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟಂತ ಹುದ್ದೆ ಇದು ರಾಷ್ಟ್ರಪತಿ ಹುದ್ದೆ. ಈ ರಾಷ್ಟ್ರಪತಿ ಹುದ್ದೆ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ, ಇವರ ಕಾರ್ಯ, ಈ ರಾಷ್ಟ್ರಪತಿ ಆಗ್ಬೇಕಾದ್ರೆ ಅರ್ಹತೆ ಏನಿರಬೇಕು, ಅಧಿಕಾರ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿಯಾಗಿ ಇವರನ್ನ ಚುನಾವಣೆ ಆಗಿರ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ, ಇವೆಲ್ಲವುಗಳನ್ನ ಕುರಿತು ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆಗೆ. ಇದೊಂದು ನಾನು ಸಂವಿಧಾನಾತ್ಮಕವಾದ ಹುದ್ದೆ ಅಂತ ಹೇಳಿದೆ. ಹಾಗಾದ್ರೆ ಸಂವಿಧಾನದಲ್ಲಿ ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಿಳಿಸುವಂತ ಆರ್ಟಿಕಲ್ ಯಾವುದು? ಆರ್ಟಿಕಲ್ 52. ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಕ್ವಶನ್, ರಾಷ್ಟ್ರಪತಿ ಕಲಂ 52 ಏನನ್ನು ತಿಳಿಸುತ್ತದೆ ಅಂತ ಹೇಳಿ. ಕಲಂ 52 ಅಥವಾ ಆರ್ಟಿಕಲ್ 52 ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ತಿಳಿಸುತ್ತದೆ. ಯಾಕಂತಂದ್ರೆ ರಾಷ್ಟ್ರಪತಿ ಹುದ್ದೆ ಸಂವಿಧಾನಾತ್ಮಕ ಒಂದು ಹುದ್ದೆ. ಈ ರಾಷ್ಟ್ರಪತಿ ಒಂದು ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರಲೇಬೇಕು ಎಂದು ತಿಳಿಸುವಂತಹ ಆರ್ಟಿಕಲ್ ಆರ್ಟಿಕಲ್ 52 ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ತಿಳಿಸುತ್ತೆ. ರಾಷ್ಟ್ರಪತಿಯ ಹುದ್ದೆ. ಹಾಗಾದ್ರೆ ಇವರು ಎಲ್ಲಿ ವಾಸಿಸ್ತಾರೆ ಅಂದ್ರೆ ರಾಷ್ಟ್ರಪತಿ ಭವನ ದೆಹಲಿಯಲ್ಲಿದೆ. ರಾಷ್ಟ್ರಪತಿಯವರು ವಾಸಿಸುವುದು ರಾಷ್ಟ್ರಪತಿ ಭವನ ದೆಹಲಿ. ರಾಷ್ಟ್ರಪತಿ ಭವನ ದೆಹಲಿ. ಯಾಕೆಂದ್ರೆ ರಾಷ್ಟ್ರಪತಿ ಭವನ ಅವರು ಎಲ್ಲಿದೆ ಅಂತಾನು ಕೇಳಿದ್ದಾರೆ, ದೆಹಲಿಯಲ್ಲಿದೆ. ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂತಹ ಕಲಂ ಅಥವಾ ಆರ್ಟಿಕಲ್ ಯಾವುದು ಅಂದ್ರೆ 52 ಆರ್ಟಿಕಲ್ ಅಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕೊಟ್ಟಿದೆ. ಈ ರಾಷ್ಟ್ರಪತಿಯ ಭವನವನ್ನ ಮಾಡಿದವ್ರು ಯಾರು ಅಂತ ಶಿಲ್ಪಿ ಅಂತಾನು ಕೇಳಿದ್ದಾರೆ, ಎಡ್ವಿನ್ ಲೂಟಿಯನ್ಸ್. ರಾಷ್ಟ್ರಪತಿ ಭವನವನ್ನ ಸ್ಕೆಚ್ ಮಾಡಿದಂತಹ ಶಿಲ್ಪಿ ಯಾರು ಅಂತಂದ್ರ ಎಡ್ವಿನ್ ಲೂಟಿಯನ್ಸ್. ಈ ರಾಷ್ಟ್ರಪತಿ ಭವನ ಯಾವಾಗ ನಿರ್ಮಾಣವಾಯಿತು ಅಂದ್ರೆ ಲಾರ್ಡ್ ಇರ್ವಿನ್ ಕಾಲದಲ್ಲಿ. ವೈಸರಾಯ ಯಾರಾಗಿದ್ರಂದ್ರ ಲಾರ್ಡ್ ಇರ್ವಿನ್ ವೈಸರಾಯ ಆಗಿರುವಂತಹ ಕಾಲದಲ್ಲಿ ರಾಷ್ಟ್ರಪತಿ ಭವನ ನಿರ್ಮಾಣ ಆಯಿತು. ರಾಷ್ಟ್ರಪತಿ ಹುದ್ದೆ ಒಂದು ಸಂವಿಧಾನಾತ್ಮಕವಾದ ಹುದ್ದೆ. ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂತಹ ಆರ್ಟಿಕಲ್ 52 ಇದೆ. ರಾಷ್ಟ್ರಪತಿ ಹುದ್ದೆ ಭವನ ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿದೆ. ಅದು ಯಾರು ಮಾಡಿದ್ರು ಅಂದ್ರೆ ಎಡ್ವಿನ್ ಲೂಟಿಯನ್ಸ್. ಅವಾಗ ಯಾರು ವೈಸರಾಯ ಆಗಿದ್ರು ಅಂದ್ರೆ ಲಾರ್ಡ್ ಇರ್ವಿನ್ ಅವರು ವೈಸರಾಯ ಆಗಿದ್ರು. ನೆಕ್ಸ್ಟ್ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತಹ ಯಾವ ಆರ್ಟಿಕಲ್ ಇದೆ ಅಂತಂದ್ರೆ 53 ಆರ್ಟಿಕಲ್, 53 ಆರ್ಟಿಕಲ್. ಒಕ್ಕೂಟ ಒಂದು ನ್ಯಾಯಾಂಗದ ಒಂದು ಮುಖ್ಯಸ್ಥರು ಇವರು. ಒಕ್ಕೂಟ ನ್ಯಾಯಾಂಗದ ಮುಖ್ಯಸ್ಥರು.
ಇವರಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ಆರ್ಟಿಕಲ್ಗಳಿದಾವೆ ಆ ಆರ್ಟಿಕಲ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆವಾಗ ಯಾವ್ಯಾವ ಎಕ್ಸಾಮ್ಗಳಲ್ಲಿ ಏನೇನ್ ಕ್ವಶನ್ಸ್ ಕೇಳಿದಾರೆ ಅಂತಾನು ಹೇಳ್ತೀವಿ. ಒಕ್ಕೂಟದ ನ್ಯಾಯಾಂಗದ ಮುಖ್ಯಸ್ಥರು ಅಂದ್ರೂ ಒಂದೇ, ಅಥವಾ ಮೂರು ಸೇನಾ ಪಡೆಗಳ ದಂಡ ನಾಯಕರು ಅಂದ್ರೂ ಒಂದೇ. ರಾಷ್ಟ್ರಪತಿಗೆ ಇನ್ನೊಂದು ವರ್ಡ್ ಇದೆ, ಮಹಾದಂಡ ನಾಯಕರು ಅಂತ ಹೇಳಿ. ಮಹಾದಂಡ ನಾಯಕರು. ಯಾಕೆ ರಾಷ್ಟ್ರಪತಿ ಅವರನ್ನ ಮಹಾದಂಡ ನಾಯಕರು ಅಂತ ಹೇಳಿ ಕರೀತಾರೆ ಅಂತಂದ್ರೆ, ರಾಷ್ಟ್ರಪತಿ ಅವರು ಮೂರು ಒಂದು ಸೇನೆಗಳಿದಾವೆ, ಭೂಸೇನೆ, ವಾಯುಸೇನೆ, ನೌಕಾಸೇನೆ. ಈ ಮೂರು ಸೇನೆಗಳ ಮುಖ್ಯಸ್ಥರನ್ನ ನೇಮಕ ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿದೆ. ಒಕ್ಕೂಟ ನ್ಯಾಯಾಂಗದ ಮುಖ್ಯಸ್ಥರು ಅಂದ್ರೆ ಮೂರು ಸೇನಾಪಡೆಗಳ ಮಹಾದಂಡ ನಾಯಕರನ್ನ ನೇಮಕ ಮಾಡುವವರು ಯಾರು ಅಂದ್ರೆ ರಾಷ್ಟ್ರಪತಿ. ಮೂರು ಯಾವ್ಯಾವ ಇದಾವೆ ಅಂತ ನಮ್ಗೆ ಗೊತ್ತಿದೆ ಆಲ್ರೆಡಿ. ಭೂಸೇನೆ, ನೌಕಾಸೇನೆ, ವಾಯುಸೇನೆ. ಈ ಮೂರು ಸೇನೆಗಳ ಮುಖ್ಯಸ್ಥರನ್ನ ನೇಮಕ ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗಿದೆ. ಹೀಗೆ ಕ್ವಶನ್ಸ್ ರೈಸ್ ಮಾಡಿದರೆ ಸೇನೆಯ ಮೂರು ಪಡೆಗಳ ಮುಖ್ಯಸ್ಥರನ್ನ ನೇಮಕ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ, ಅಥವಾ ಮೂರು ಪಡೆಗಳ ಮಹಾದಂಡ ನಾಯಕರನ್ನ ಯಾರು ನೇಮಕ ಮಾಡ್ತಾರ ಅಂತಾನು ಕೇಳಿದರೆ ರಾಷ್ಟ್ರಪತಿ. ನಾವು ಭೂಸೇನೆ ಮುಖ್ಯಸ್ಥರನ್ನ ಏನಂತ ಹೇಳಿ ಕರಿತೀವಿ? ಲೆಫ್ಟಿನೆಂಟ್ ಜನರಲ್ ಅಂತ ಹೇಳಿ ಕರಿತೀವಿ. ಲೆಫ್ಟಿನೆಂಟ್ ಜನರಲ್ ಅಂತ ಹೇಳಿ ಕರಿತೀವಿ. ನೌಕಾಸೇನೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಹೇಳಿ ಕರಿತೀವಿ. ವಾಯುಸೇನೆ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಹೇಳಿ ಕರಿತೀವಿ. ಮಾರ್ಷಲ್ ಅಂತ ಹೇಳಿ ಕರಿತೀವಿ. ಈ ಮೂರು ಸೇನೆಗಳ ಕುರಿತು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದ್ದಾವೆ. ಇವರ ಮುಖ್ಯಸ್ಥರು ಯಾರಂತಾನೂ ಕೇಳಿದ್ದಾರೆ. ಭೂಸೇನೆ ಮುಖ್ಯಸ್ಥರು, ನೌಕಾಸೇನೆ ಮುಖ್ಯಸ್ಥರು, ವಾಯುಸೇನೆ ಮುಖ್ಯಸ್ಥರು ಯಾರಿದ್ದಾರೆ ಅಂತಾನೂ ಕೂಡ ಕ್ವಶನ್ಸ್ ಗಳು ಬಂದಿವೆ. ಪ್ರಸ್ತುತ ಭೂಸೇನೆ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರಿದ್ದಾರೆ. ಇದ್ದಾರೆ ಪ್ರಸ್ತುತ. ಭೂಸೇನೆ ಇವರು ಅವಾಗ ಚೇಂಜ್ ಆಗ್ತಿರ್ತಾರೆ. ಆವಾಗ ಯಾವ ಕರೆಂಟ್ ಅಫೇರ್ಸ್ ಅವಾಗ ಯಾವ ಚೇಂಜ್ ಆಗಿರ್ತಾರೆ ಅದನ್ನ ನಾವು ತಿಳ್ಕೊಬೇಕು. ನೌಕಾಸೇನೆದು ದಿನೇಶ್ ಕುಮಾರ್ ತ್ರಿಪಾಠಿ ಇದ್ದಾರೆ. ದಿನೇಶ್ ಕುಮಾರ್ ತ್ರಿಪಾಠಿ. ಅಡ್ಮಿರಲ್ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಅಂತ ಹೇಳಿ ಕರಿತೀವಿ. ಭೂಸೇನೆ ಮುಖ್ಯಸ್ಥರು ಉಪೇಂದ್ರ ದ್ವಿವೇದಿ ಇದ್ದಾರೆ. ನೌಕಾಸೇನೆದು ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಇದ್ದಾರೆ. ವಾಯುಸೇನೆದು ಮೊಹಮ್ಮದ್ ಖಾನ್ ಅನ್ನೋರು ಇದ್ದಾರೆ. ಹಸನ್ ಮೊಹಮ್ಮದ್ ಖಾನ್. ಇವರು ಕಾಲಕ್ಕೆ ತಕ್ಕಂತೆ ಅವರ ಅವಧಿ ಮುಗಿದ ಮೇಲೆ ಚೇಂಜ್ ಆಗ್ತಿರ್ತಾರೆ. ನಾವು ಅವಾಗ ಯಾರು ಇರ್ತಾರೆ, ನಾವು ಎಕ್ಸಾಮ್ ಬರೆಯುವ ಟೈಮಲ್ಲಿ ಯಾರು ಆಗಿನ ಮುಖ್ಯಸ್ಥರು ಇರ್ತಾರೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಪ್ರೆಸೆಂಟ್ ಭೂಸೇನೆ, ನೌಕಾಸೇನೆ, ವಾಯುಸೇನೆ ಇವ್ ಮೂರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ ಮೂರು ಜನರನ್ನ ಮುಖ್ಯಸ್ಥರು ಏನಿದ್ದಾರೆ ಇವ್ರನ್ನೆಲ್ಲ ಆಯ್ಕೆ ಮಾಡುವವರು ಯಾರು ಅಂತಂದ್ರೆ ನೇಮಕ ಮಾಡುವವರು ರಾಷ್ಟ್ರಪತಿ. ಹಾಗಾಗಿ ಒಕ್ಕೂಟ ನ್ಯಾಯಾಂಗದ ಮುಖ್ಯಸ್ಥರು ಯಾರು ಅಂತಂದ್ರೆ ರಾಷ್ಟ್ರಪತಿ. ಹಾಗಾದ್ರೆ ಇವುಗಳ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಕ್ವಶನ್ ಆಗಿದಾವೆ. ಭೂಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕ್ವಶನ್ ಇದೆ. ಜನವರಿ 15. ಜನವರಿ 15 ಭೂಸೇನಾ ದಿನ. ನೌಕಾಸೇನಾ ದಿನ ಡಿಸೆಂಬರ್ 4. ಡಿಸೆಂಬರ್ 4 ನೌಕಾಸೇನಾ ದಿನ. ವಾಯುಸೇನಾ ದಿನ ಅಕ್ಟೋಬರ್ 8. ಅಕ್ಟೋಬರ್ 8. ನಾವು ತಿಳಿದಿರ್ಬೇಕಾದದ್ದು ಇಷ್ಟೇ ಎಕ್ಸಾಮ್ ಪರ್ಪಸ್. ಮೂರು ಸೇನಾಪಡೆಗಳ ಮಹಾದಂಡ ನಾಯಕರನ್ನ ನೇಮಕ ಮಾಡುತ್ತಾರೆ ರಾಷ್ಟ್ರಪತಿಗಳು. ನೇಮಕ ಮಾಡಬೇಕು ಅಂತ ಹೇಳುವಂತಹ ಆರ್ಟಿಕಲ್ 53. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಹಿಂಗೂ ಕ್ವಶನ್ಸ್ ಕೇಳಿದ್ದಾರೆ. ಭೂಸೇನೆ ಮುಖ್ಯಸ್ಥರನ್ನ ಲೆಫ್ಟಿನೆಂಟ್ ಜನರಲ್ ಅಂತಾರೆ. ನೌಕಾಸೇನೆ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತಾರೆ. ವಾಯುಸೇನೆ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತಾರೆ. ಪ್ರಸ್ತುತ ಭೂಸೇನೆ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರಿದ್ದಾರೆ. ನೌಕಾಸೇನೆದು ದಿನೇಶ್ ಕುಮಾರ್ ತ್ರಿಪಾಠಿ ಇದ್ದಾರೆ. ಹಸನ್ ಮೊಹಮ್ಮದ್ ಖಾನ್ ಅವರು ಇದ್ದಾರೆ ವಾಯುಸೇನೆ ಮುಖ್ಯಸ್ಥರನ್ನ. ಎಕ್ಸಾಮ್ಗಳಲ್ಲಿ ಇನ್ನೂ ಅಷ್ಟು ಮುಂದೆ ಹೋಗಿ ಏನ್ ಕೇಳಿದಾರೆ ಅಂದ್ರೆ, ಭೂಸೇನಾ ದಿನ ಯಾವತ್ತು ಅಂತ ಕೇಳಿದ್ದಾರೆ. ಜನವರಿ 15. ನೌಕಾಸೇನೆ ಡಿಸೆಂಬರ್ 4. ವಾಯುಸೇನಾ ದಿನ ಅಕ್ಟೋಬರ್ 8. ಈ ಮೂರು ಸೇನಾಪಡೆಗಳ ಮಹಾದಂಡ ನಾಯಕರನ್ನ ಅಥವಾ ಮುಖ್ಯಸ್ಥರನ್ನ ಯಾರು ನೇಮಕ ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ, ಆರ್ಟಿಕಲ್ 53 ಅವರ ಪ್ರಕಾರ. ನೆಕ್ಸ್ಟ್, ರಾಷ್ಟ್ರಪತಿಗೆ ಸಂಬಂಧಪಟ್ಟಂತಹ ವಿಧಿ ಯಾವುದು ಅಂತಂದ್ರೆ, ರಾಷ್ಟ್ರಪತಿ ನೇಮಕ ಆಯ್ತು. ರಾಷ್ಟ್ರಪತಿ ಒಂದು ಒಕ್ಕೂಟ ನ್ಯಾಯಾಂಗದ ಒಂದು ಇದನ್ನ ನೋಡಿದ್ವಿ. ಇನ್ನು 54ನೇದು ಅಂದ್ರೆ ರಾಷ್ಟ್ರಪತಿ ಚುನಾವಣೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ರಾಷ್ಟ್ರಪತಿ ಚುನಾವಣೆ.
ಬಹಳಷ್ಟು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತ ಕ್ವಶನ್ಸ್ ರಾಷ್ಟ್ರಪತಿ ಚುನಾವಣೆಗಳ ಬಗ್ಗೆ ಕೇಳ್ತಾರೆ. ಹಾಗಾದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಮತ ಹಾಕ್ತಾರೆ, ರಾಷ್ಟ್ರಪತಿ ಚುನಾವಣೆಯನ್ನು ಹೆಂಗ್ ಆಯ್ಕೆ ಮಾಡ್ತಾರೆ ಅಂತೇಳಿ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಇದು ಚುನಾವಣೆ ಬಗ್ಗೆ ಹೇಳ್ತದೆ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರ್ಯಾರು ಇವರಿಗೆ ವೋಟ್ ಹಾಕ್ತಾರೆ ಅಂತ ಹೇಳಿ. ಒಂದೇದು ಇದು ಬಹಳ ಇಂಪಾರ್ಟೆಂಟು, ಲೋಕಸಭೆಯ ಚುನಾಯಿತ ಸದಸ್ಯರು. ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಸೇಮ್ ಚುನಾಯಿತ ಸದಸ್ಯರು, ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಸೇಮ್ ಚುನಾಯಿತ ಸದಸ್ಯರು. ಇನ್ನೊಂದು 2 ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇದರಲ್ಲಿ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ವಿಧಾನಸಭೆಯ ಚುನಾಯಿತ ಸದಸ್ಯರುಗಳು ಇವು 4 ಇದನ್ನ ಯಾವ್ದ್ರಲ್ಲಿ ಭಾಗವಹಿಸ್ತಾರೆ ಅಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಮುಖ್ಯವಾಗಿ ರಾಷ್ಟ್ರಪತಿಯ ಚುನಾವಣೆ ಕುರಿತು ತಿಳಿಸುವಂತಹ ವಿಧಿ 54 ಅಥವಾ ಆರ್ಟಿಕಲ್ 54 ರಾಷ್ಟ್ರಪತಿ ಒಂದು ಎಲೆಕ್ಷನ್ ಬಗ್ಗೆ ತಿಳಿಸ್ತತಿ. ಎಲೆಕ್ಷನ್ ಅಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂದ್ರೆ ಲೋಕಸಭೆಯ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಹಾಗೂ ಕೇಂದ್ರಾಡಳಿತ ಪ್ರದೇಶವಾದಂತಹ ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನೊಳಗೊಂಡ ಮತದಾರರ ಒಂದು ವರ್ಗ ಇವರನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್, ನಾಮನಿರ್ದೇಶಿತ ಸದಸ್ಯರಿಗೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅಧಿಕಾರ ಇಲ್ಲ. ನಾಮಿನೇಟೆಡ್ ಕ್ಯಾಂಡಿಡೇಟ್ ಅಂತ ಹೇಳಿ ಕರಿತೀವಿ ನಾವು, ಅಥವಾ ನಾಮನಿರ್ದೇಶಿತ ಸದಸ್ಯರು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ನಾಮನಿರ್ದೇಶಿತ ಸದಸ್ಯರು ಅಂತಂದ್ರೆ ಯಾರು? ರಾಜ್ಯಸಭೆಗೆ 12 ಜನ ಸದಸ್ಯರ ನಾಮಕರಣ ಆಗುತ್ತೆ. ನಾಮಕರಣ ಕಲೆ, ಸಾಹಿತ್ಯ, ಕ್ರೀಡೆ, ವಿಜ್ಞಾನ, ತಂತ್ರಜ್ಞಾನ ಇವರೆಲ್ಲ ಹೆಚ್ಚು ಏನ್ ಸಮಾಜ ಸೇವೆಯ ಪರಿಣಿತಿಯನ್ನು ಪಡೆದಿರ್ತಾರೋ ಅವರನ್ನು ರಾಜ್ಯಸಭೆಗೆ 12 ಜನ ಸದಸ್ಯರ ಒಂದು ನೇಮಕ ಮಾಡ್ತಾರೆ ರಾಷ್ಟ್ರಪತಿ. ಇಲ್ಲಿ ವಿಧಾನ ಪರಿಷತ್ತಿಗೆ ನೇಮಕ ಮಾಡ್ತಾರೆ ರಾಜ್ಯಪಾಲರು. ಇವರೇ ನಾಮಿನೇಟೆಡ್ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ. ಓನ್ಲಿ ಚುನಾಯಿತ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಬೇಕು. 2 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ, ಓನ್ಲಿ ದೆಹಲಿ ಮತ್ತು ಪಾಂಡಿಚೇರಿ. ಇನ್ನು ದಾದ್ರಾ ನಗರ್ ಹವೇಲಿ, ಜಮ್ಮು ಕಾಶ್ಮೀರ್, ದೀವ್ ದಮನ್ ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿದಾವೆ. ಅವು ಯಾವ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರು ಭಾಗವಹಿಸುವುದಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್, ದೆಹಲಿ ಮತ್ತು ಪಾಂಡಿಚೇರಿ. ಈ ಒಂದು ಎಲೆಕ್ಷನ್ ಬಗ್ಗೆ, ರಾಷ್ಟ್ರಪತಿಯ ಎಲೆಕ್ಷನ್ ಬಗ್ಗೆ ಬಹಳಷ್ಟು ರಿಪೀಟ್ ಆಗಿರುವಂತ ಕ್ವಶನ್ಸ್. ಇವು 4 ಪಾಯಿಂಟ್ ನಾವು ನೆನಪಲ್ಲಿ ಇಟ್ಕೋಬೇಕು. ಆರ್ಟಿಕಲ್ ಬಗ್ಗೆ ಕೇಳಿದ್ದಾರೆ, ರಾಷ್ಟ್ರಪತಿಯ ಚುನಾವಣೆಯ ಒಂದು ಆರ್ಟಿಕಲ್ ಬಗ್ಗೆನೂ ಕೇಳಿದ್ದಾರೆ. ಇದ್ರಲ್ಲಿ ಯಾರ್ಯಾರು ಭಾಗವಹಿಸ್ತಾರಂತನೂ ಕೇಳಿದ್ದಾರೆ. ಓನ್ಲಿ ಚುನಾಯಿತ ಸದಸ್ಯರಿಗೆ ಮಾತ್ರ ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವಿದೆ. ನಾಮಿನೇಟ್ ಕ್ಯಾಂಡಿಡೇಟ್ ಏನ್ ನಾಮನಿರ್ದೇಶಿತ ಸದಸ್ಯರು ಇರ್ತಾರೋ ಅವರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅಧಿಕಾರ ಇಲ್ಲ. ಇವರು ಮಾತ್ರ ಚುನಾವಣೆಯಲ್ಲಿ ಭಾಗವಹಿಸಬೇಕು. ಇವೆಲ್ಲವೂ ಯಾವ್ಯಾವ ದೆಹಲಿ, ಪಾಂಡಿಚೇರಿ ಇವೆಲ್ಲವೂ ಸಹಿತ ನೆನಪಿನಲ್ಲಿ ನಾವು ಇಟ್ಕೋಬೇಕು. ನೆಕ್ಸ್ಟ್ 55ನೇದು 54ನೇದು ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಂತ ನೋಡಿದ್ವಿ. 55ನೇ ವಿಧಿ ಏನ್ ಹೇಳ್ತೈತಿ ಅಂದ್ರೆ ಚುನಾವಣಾ ವಿಧಾನ, ಅವರನ್ನು ಯಾವ ರೀತಿಯಾಗಿ ಚುನಾವಣಿಸ್ತಾರೋ ಅನ್ನೋದು. ಆರ್ಟಿಕಲ್ 55 ಚುನಾವಣಾ ವಿಧಾನ. ಇದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಯಾಕಂದ್ರೆ ರಹಸ್ಯ ಮತದಾನದ ಮೂಲಕ ಚುನಾವಣೆ ನಡೀತದೆ. ಪ್ರತಿಯೊಂದು ಚುನಾವಣೆ ಅದೇ ರೀತಿಯಾಗಿ ನಡೀತದೆ. ಯಾಕಂದ್ರೆ ಇದು ಬಂದಾಗ ನಾವು ಎಲೆಕ್ಟೆಡ್ ಮಾಡಿ ಇನ್ನೊಬ್ರಿಗೆ ಗೊತ್ತಾಗುದಿಲ್ಲ ಅದು ರಹಸ್ಯ ಮತದಾನದಲ್ಲಿ. ಇಲ್ಲಿ ಇನ್ನೊಂದು ವರ್ಡ್ ಬಳಕೆಯಾಗಿದೆ, ಎಕ್ಸಾಮ್ ಪರ್ಪಸ್. ಎಕ್ಸಾಮ್ ಅಲ್ಲಿ ಕೇಳಿರುವುದು ಚುನಾವಣಾ ವಿಧಾನ ಯಾವುದು? ಏಕಮತ ವರ್ಗಾವಣೆ ಚುನಾವಣಾ ಪದ್ಧತಿಯ ಮೂಲಕ ಇವ್ರದ್ದು ನಡೀತದೆ. ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಏಕಮತ ವರ್ಗಾವಣೆ ಪದ್ಧತಿ ಅನುಸಾರ. ಆಮೇಲೆ ನಮ್ಗೆಲ್ಲ ಗೊತ್ತಿರೋದೇ ರಹಸ್ಯ ಮತದಾನ. ಹೌದು, ರಹಸ್ಯವಾಗಿ ನಡೀತದೆ. ಒಬ್ರು ನಾವ್ ಯಾರಿಗೆಲ್ಲ ಇದ್ ಮಾಡಿದ್ವಿ ಅಂತ ಗೊತ್ತಾಗಲ್ಲ. ರಹಸ್ಯ ಮತದಾನ ಅಲ್ಲಿ 54ನೇ ವಿಧಿಯಲ್ಲಿ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಆದ್ರೆ ಇಲ್ಲಿ
ರಾಷ್ಟ್ರಪತಿ ಚುನಾವಣಾ ಯಾವ ರೀತಿಯಾಗಿ ನಡೀತದೆ? ವಿಧಾನ, ರಹಸ್ಯ ಮತದಾನ ಮತ್ತು ಏಕಮತ ವರ್ಗಾವಣಾ ಪದ್ಧತಿಗೆ ಅನುಸಾರವಾಗಿ ಚುನಾವಣೆ ನಡೀತತಿ. ಹಾಗಾದ್ರೆ ಚುನಾವಣಾ ವಿಧಾನ, ರಾಷ್ಟ್ರಪತಿಯ ಚುನಾವಣಾ ವಿಧಾನವನ್ನ ತಿಳಿಸಿಕೊಡುವಂತಹ ವಿಧಿ ಅಥವಾ ಆರ್ಟಿಕಲ್ ಯಾವುದು ಅಂತಂದ್ರೆ 55. ನೆಕ್ಸ್ಟ್ 56ನೇ ವಿಧಿ ಏನ್ ಹೇಳ್ತೈತೆ ಅಂದ್ರೆ ಅವರ ಅಧಿಕಾರಾವಧಿ ಬಗ್ಗೆ ಹೇಳ್ತದೆ. ಇದು ಕೂಡ ಎಕ್ಸಾಮ್ಗಳಲ್ಲಿ, ಎಲ್ಲಾ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ. ರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ಅಂತ ಹೇಳಿ. ನಮ್ಗೆಲ್ಲರಿಗೂ ಗೊತ್ತಿದೆ ರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷ. ಆದ್ರೆ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯಾವ ದಿನದಿಂದ 5 ವರ್ಷ ಅಂತಂದ್ರೆ ಅವರು ಎಲೆಕ್ಷನ್ ಅಲ್ಲಿ ಗೆದ್ದ ದಿನದಿಂದ 5 ವರ್ಷ ಅಲ್ಲ. ಆಪ್ಷನ್ಸ್ ಹಿಂಗೆ ಕೊಟ್ಟಿರ್ತಾರೆ. ಅವರು ರಾಷ್ಟ್ರಪತಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿರ್ತಾರಲ್ಲ, ಆ ವಹಿಸಿಕೊಂಡ ದಿನದಿಂದ 5 ವರ್ಷ. ಇದು ಇಂಪಾರ್ಟೆಂಟ್ ವೆರಿ. ಅಧಿಕಾರ ವಹಿಸಿಕೊಂಡ ದಿನದಿಂದ 5 ವರ್ಷದವರೆಗೆ. ದಿನದಿಂದ 5 ವರ್ಷ. ರಾಷ್ಟ್ರಪತಿ ಅಧಿಕಾರಾವಧಿಯ ಬಗ್ಗೆ ತಿಳಿಸುವಂತಹ ಒಂದು ಆರ್ಟಿಕಲ್ 56. ಅವರು ಎಷ್ಟು ಅವಧಿವರೆಗೆ ಅಧಿಕಾರದಲ್ಲಿ ಇರಬೇಕು ಅಂದ್ರೆ ಅವರು 5 ವರ್ಷದವರೆಗೆ ಅಧಿಕಾರದಲ್ಲಿ ಇರಬೇಕು. ಅವರು ಯಾವ ದಿನದಿಂದ ಅಂದ್ರೆ ಅಧಿಕಾರ ಯಾವತ್ತು ರಾಷ್ಟ್ರಪತಿಯಾಗಿ ತಮ್ಮ ಅಧಿಕಾರವನ್ನು ವಹಿಸ್ಕೊಂತಾರೋ ಅವತ್ತಿನ ದಿನದಿಂದ 5 ವರ್ಷ ಆಗುವವರೆಗೂ ಕೂಡ ಅವರು ಅಧಿಕಾರದಲ್ಲಿ ಮುಂದುವರಿಬಹುದು. 5 ವರ್ಷ ಆದ್ಮೇಲೆ ಅವರು ಮತ್ತೆ ಮರು ಚುನಾವಣೆಗೆ ಕೂಡ ಅರ್ಹರಾಗ್ತಾರೆ. ಮತ್ತೆ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ ಅಲ್ಲಿ ಮತ್ತೆ ಏನಾದ್ರು ಅವರು ಬಹುಮತ ಗಳಿಸಿ ಸ್ಪಷ್ಟ ಬಹುಮತವನ್ನು ತೆಗೆದುಕೊಂಡು ಇದಾದ್ರೆ ಮತ್ತೆ ಅವರು ಒಬ್ಬ ರಾಷ್ಟ್ರಪತಿ ಎಷ್ಟು ಬಾರಿ ಆದ್ರೂ ಎಲೆಕ್ಷನ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬಹುದು, ಗೆದ್ದು ರಾಷ್ಟ್ರಪತಿ ಆಗ್ಬಹುದು. ರಾಷ್ಟ್ರಪತಿ ಮರು ಚುನಾವಣೆಗೆ ಕೂಡ ಅರ್ಹರು ಅನ್ನುವುದನ್ನು ತಿಳಿಸುವಂತ ಆರ್ಟಿಕಲ್ ಮತ್ತೆ ನೆಕ್ಸ್ಟ್ ಬರುತ್ತೆ. 56 ಅಧಿಕಾರ ವಹಿಸಿಕೊಂಡ ದಿನದಿಂದ 5 ವರ್ಷಗಳು. ಆಮೇಲೆ 57ನೇ ವಿಧಿ ಮರು ಚುನಾವಣೆಗೆ ಅರ್ಹರು. ಒಬ್ಬ ರಾಷ್ಟ್ರಪತಿಯಾಗಿ ಆಯ್ಕೆ ಆದಂತಹ ವ್ಯಕ್ತಿ ಎಷ್ಟು ಚುನಾವಣೆಯಲ್ಲಿ ಬೇಕಾದ್ರೂ ಭಾಗವಹಿಸಬಹುದು. ಈಗ ನಾನು ಫಾರ್ ಎಕ್ಸಾಂಪಲ್, ಈಗ ಒಬ್ಬ ರಾಷ್ಟ್ರಪತಿ ಇದ್ದಾರೆ, ಅವ್ರು ನೆಕ್ಸ್ಟ್ ಅವ್ರ ಅವಧಿ ಮುಗಿದ್ಮೇಲೆ ಮತ್ತೆ ಎಲೆಕ್ಷನ್ ಅನೌನ್ಸ್ ಆದ್ರೆ ಮತ್ತೆ ಅದರಲ್ಲಿ ಭಾಗವಹಿಸಬಹುದು, ಮತ್ತೊಂದ್ರಲ್ಲಿ ಭಾಗವಹಿಸಬಹುದು. ಅವರು ರಾಷ್ಟ್ರಪತಿ ಕ್ಯಾಂಡಿಡೇಟ್ ಮರು ಚುನಾವಣೆ ಎಷ್ಟು ಬೇಕಾದ್ರೆ ಎಲೆಕ್ಷನ್ ಅಲ್ಲಿ ಭಾಗವಹಿಸಬಹುದು, ಮತ್ತೆ ರಾಷ್ಟ್ರಪತಿ ಆಗಿ ಮರು ಆಯ್ಕೆ ಕೂಡ ಆಗಬಹುದು. ಅವರು 57 ಒಂದು ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸ್ಕೊಂಡ್ ಬಿಟ್ರೆ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅನ್ನುವಂಗಿಲ್ಲ. ಅವ್ರು ಎಷ್ಟು ಎಲೆಕ್ಷನ್ ಬೇಕಾದ್ರೂ ಅವುಗಳಲ್ಲಿ ಭಾಗವಹಿಸಬಹುದು. ಮರು ಚುನಾವಣೆಗೆ ಕೂಡ ಅವರು ಅರ್ಹರಾಗಿರ್ತಾರೆ ಅನ್ನುವಂತ ತಿಳಿಸುವಂತ ವಿಧಿ ಯಾವುದು ಅಂತಂದ್ರೆ 57ನೇ ಆರ್ಟಿಕಲ್. ಈ ಆರ್ಟಿಕಲ್ ಬಗ್ಗೆನೂ PC ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ರಾಷ್ಟ್ರಪತಿಯವರು ಮರು ಚುನಾವಣೆಗೆ ಅರ್ಹರೇ ಅಂತೇಳಿ ತಿಳಿಸುವಂತಹ ವಿಧಿ ಯಾವುದು ಅಥವಾ ಆರ್ಟಿಕಲ್ ಯಾವುದು ಅಂತಾನು ಕೂಡ ಕೇಳಿದ್ದಾರೆ. ಹೌದು, ರಾಷ್ಟ್ರಪತಿ ಮರು ಚುನಾವಣೆಗೆ ಅರ್ಹರು. ಎಷ್ಟು ಬೇಕಾದ್ರೂ ಎಲೆಕ್ಷನ್ಗಳಲ್ಲಿ ಭಾಗವಹಿಸಬಹುದು, ಮರು ಚುನಾವಣೆಯಲ್ಲಿ ಭಾಗವಹಿಸಿ ಗೆದ್ದು ಬರ್ಬೋದು ಅನ್ನೋದು ಈ ಒಂದು ಹೇಳುತ್ತೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಯಾವ್ದಂದ್ರೆ 57 ಆಯ್ತು. 58 ಆರ್ಟಿಕಲ್ ಅರ್ಹತೆಗಳು. ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಿ ಆಯ್ಕೆ ಆಗ್ಬೇಕಾದ್ರೆ ಆತನಿಗೆ ಏನೇನ್ ಕ್ವಾಲಿಟೀಸ್ ಇರಬೇಕು, ಅರ್ಹತೆಗಳು ಏನೇನ್ ಇರಬೇಕು, ಆ ಒಂದು ಕೆಪಬಿಲಿಟಿ ಇದೆಯಾ ಅಥವಾ ಎಬಿಲಿಟಿ ಇದೆಯಾ ಅನ್ನೋದನ್ನ ಟೆಸ್ಟ್ ಮಾಡೋದು. ಮೊದಲನೇದಾಗಿ ಯಾವುದೇ ಒಂದು ಉನ್ನತವಾದ ಹುದ್ದೆನ ನಾವು ಪಡಿಬೇಕಾದ್ರೆ ಆತ ಮಸ್ಟ್ ಅಂಡ್ ಶುಡ್ ಏನಾಗಿರ್ಬೇಕು ಅಂತಂದ್ರೆ ಭಾರತೀಯ ನಾಗರಿಕನಾಗಿರ್ಬೇಕು. ಯಾವ ವಿದೇಶ ವ್ಯಕ್ತಿ ಬಂದ್ಬಿಟ್ಟು ಭಾರತದಲ್ಲಿ ಒಂದು ಅತ್ಯುನ್ನತ ಹುದ್ದೆಯನ್ನ ಸ್ವೀಕರಿಸ್ತೀನಿ ಅಂದ್ರೆ ಇಲ್ಲ, ಅದಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿ ಕೊಟ್ಟಿಲ್ಲ. ರಾಷ್ಟ್ರಪತಿ ಹುದ್ದೆಯನ್ನ ಒಂದು ದೇಶದ ಅತ್ಯುನ್ನತ ಹುದ್ದೆ. ಆ ಹುದ್ದೆಯನ್ನ ನಾವು ಪಡಿಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ಇಂಡಿಯನ್ ಸಿಟಿಜನ್ ಆಗಿರ್ಬೇಕು, ಅದು ಭಾರತದ ನಾಗರಿಕನಾಗಿರ್ಬೇಕು. ನಾಗರಿಕನಾಗಿರಬೇಕು ಫಸ್ಟ್ ಒಂದು ಕ್ವಾಲಿಟಿ. ಇವರು ಭಾರತದ ಸಿಟಿಜನ್ ಆಗಿರಬೇಕು. ಎರಡನೇದು, ಯಾವುದೇ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಹಾಗಾದ್ರೆ ಲಾಭದಾಯಕ ಹುದ್ದೆ ಅಂದ್ರೆ ಯಾವುದು ಲಾಭ? ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಲಾಭದಾಯಕ ಹುದ್ದೆಯನ್ನು ಆತ ಹೊಂದಿರಬಹುದು. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹೊಂದಿರಬಾರದು.
ಮುಖ್ಯವಾಗಿ ಭಾರತದ ನಾಗರಿಕನಾಗಿರ್ಬೇಕು, ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಮೂರನೇದು ಮಾನಸಿಕ ಅಸ್ವಸ್ಥನಾಗಿರಬಾರದು. ಅಸ್ವಸ್ಥನಾಗಿರಬಾರದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಆತನ ಮೇಲೆ ಅಥವಾ ರಾಷ್ಟ್ರಪತಿ ಹುದ್ದೆಯನ್ನು ಹೊಂದುವಂತ ವ್ಯಕ್ತಿಯ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇರಬಾರದು. ಕ್ರಿಮಿನಲ್ ಕೇಸ್ ಇರಬಾರದು ಅಂದ್ರೆ ಆತನ ಮೇಲೆ, ರಾಷ್ಟ್ರಪತಿ ಹುದ್ದೆಯಲ್ಲಿ ಆಯ್ಕೆ ಆಗುವಂತ ವ್ಯಕ್ತಿಯ ಮೇಲೆ ಅರ್ಹತೆಗಳಲ್ಲಿ ಮುಖ್ಯವಾಗಿ ಭಾರತ ನಾಗರಿಕನಾಗಿರ್ಬೇಕು, ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು, ಮಾನಸಿಕವಾಗಿ ಅಸ್ವಸ್ಥನಾಗಿರಬಾರ್ದು, ಕ್ರಿಮಿನಲ್ ಕೇಸ್ ಇರಬಾರದು. ಇವೆಲ್ಲ ಹುದ್ದೆಯೊಂದಿಗೆ ಎಕ್ಸಾಮ್ಗಳಲ್ಲಿ ಕೇಳಿರುವಂತ ಒಂದು ಪ್ರಮುಖವಾದಂತ ಅಂದ್ರೆ ಮಿನಿಮಮ್ 35 ಏಜ್ ಆಗಿರ್ಬೇಕು. ಇದೇ ಎಕ್ಸಾಮ್ಗಳು ರಿಪೀಟ್ ಆಗಿದೆ. 35 ವರ್ಷ ವಯಸ್ಸಾಗಿರಬೇಕು. ಇವು ರಾಷ್ಟ್ರಪತಿ ಹುದ್ದೆಯನ್ನ ಪಡಿಬೇಕಾದ್ರೆ ಸ್ಪರ್ಧಿಸುವಂತ ವ್ಯಕ್ತಿಗೆ ಇರುವಂತಹ ಕ್ವಾಲಿಟೀಸ್ ಇವು. ಇಷ್ಟು ಹೊಂದಿರಬೇಕು. ಎಕ್ಸಾಮ್ಗಳಲ್ಲಿ ಏನ್ ಕೇಳಿದ್ದಾರೆ? ರಾಷ್ಟ್ರಪತಿಯ ಅರ್ಹತೆ ಬಗ್ಗೆ ಕೇಳಿದ್ದಾರೆ. ರಾಷ್ಟ್ರಪತಿ ಆಗಲು ಬೇಕಾಗಿರುವ ಅರ್ಹತೆಗಳ ಬಗ್ಗೆ ತಿಳಿಸುವ ವಿಧಿ ಅಂತ ಯಾವ್ದಂತ ಕೇಳಿದರೆ, ಇದು ಬಹಳಷ್ಟು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತ ಕ್ವಶನ್ಸ್. ಇವು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಭಾರತ ಸಿಟಿಜನ್ ಆಗಿರ್ಬೇಕು, ಇವೆಲ್ಲ ಗೊತ್ತಿರುತ್ತೆ. ಆದ್ರೆ ಒಬ್ಬ ರಾಷ್ಟ್ರಪತಿ ಹುದ್ದೆನ ಅಲಂಕರಿಸುವಂತಹ ವ್ಯಕ್ತಿಗೆ ಮಿನಿಮಮ್ ಏಜ್ ಎಷ್ಟಾಗಿರ್ಬೇಕಂದ್ರ 35 ವರ್ಷ ಆಗಿರ್ಲೇಬೇಕು. 35 ಏಜ್ ಆಗಿರುವಂತಹ ವ್ಯಕ್ತಿ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಬಹುದು, ರಾಷ್ಟ್ರಪತಿ ಕೂಡ ಆಗಬಹುದು. ಇದು ಹೇಳುತ್ತೆ. ಇಷ್ಟೊಂದು ಎಕ್ಸಾಮ್ಗಳಲ್ಲಿ ಈ ಕ್ವಶನ್ಸ್ ಗಳು ರಿಪೀಟ್ ಆಗಿದೆ. ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಅಂದ್ರೆ ಇವು. ನೆಕ್ಸ್ಟ್ ಈ ಒಂದು ಆರ್ಟಿಕಲ್ ಬಗ್ಗೆನೂ ಬಹಳಷ್ಟು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ. 60ನೇ ಆರ್ಟಿಕಲ್. 58 ಆದ್ಮೇಲೆ 59 ಅಂತ ಕೇಳ್ಬೋದು. 59ನೇ ವಿಧಿಯಲ್ಲಿ ರಾಷ್ಟ್ರಪತಿಯ ಕುರಿತಾಗಿ ಏನನ್ನು ಹೇಳಲಾಗಿಲ್ಲ. ಹಂಗಾಗಿ ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ನಾನು ಮಾತಾಡ್ತಿರೋದ್ರಿಂದ 59ನೇ ಆರ್ಟಿಕಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. 60ನೇ ಆರ್ಟಿಕಲ್ ಪ್ರಮಾಣ ವಚನ. ಹಾಗಾದ್ರೆ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಿದಂತಹ ವ್ಯಕ್ತಿ ಚುನಾವಣೆಯಲ್ಲಿ ಗೆಲುವನ್ನ ಪಡೆದುಕೊಂಡು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದಾಗ ಆತನಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ? ಇದು ಕೂಡ ರಿಪೀಟ್ ಆಗಿರೋದು. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಿದ ವ್ಯಕ್ತಿ ಆಯ್ಕೆ ಆದಾಗ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವುದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಪ್ರಮಾಣ ವಚನನ ಬೋಧಿಸ್ತಾರೆ. ಹಾಗಾದ್ರೆ ರಾಷ್ಟ್ರಪತಿಯವರಿಗೆ ಯಾರ ಪ್ರಮಾಣ ವಚನ ಬೋಧಿಸ್ತಾರೆ ಅಂತ ಹೇಳಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. 60ನೇ ವಿಧಿ ರಾಷ್ಟ್ರಪತಿಯ ಪ್ರಮಾಣ ವಚನದ ಬಗ್ಗೆ ತಿಳಿಸ್ತತಿ. ಸೊ ಹಾಗಾದ್ರೆ ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಏನ್ ಮಾಡ್ತಾರಂದ್ರ ಇವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಇದು ಹಾಗಾದ್ರೆ ರಾಷ್ಟ್ರಪತಿ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾರೆ? ಇದು PC ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರೋ ಕ್ವಶನ್. ಒಬ್ಬ ರಾಷ್ಟ್ರಪತಿ ತಮ್ಮ ಒಂದು ರಾಜೀನಾಮೆಯನ್ನು ಉಪರಾಷ್ಟ್ರಪತಿ ಕೊಡ್ತಾರೆ. ಹಾಗಾದ್ರೆ ಉಪರಾಷ್ಟ್ರಪತಿ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾರೆ ಅಂದ್ರೆ ರಾಷ್ಟ್ರಪತಿ ಕೊಡ್ತಾರೆ. ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನ ಬೋಧಿಸುವವರು ಯಾರು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಇವರ ಪ್ರಮಾಣ ವಚನದ ಬಗ್ಗೆ ತಿಳಿಸುವಂತಹ ಆರ್ಟಿಕಲ್ ಯಾವುದು ಅಂದ್ರೆ ರಾಷ್ಟ್ರಪತಿ ಪ್ರಮಾಣ ವಚನದ ಬಗ್ಗೆ ಆರ್ಟಿಕಲ್ 60. ಆಮೇಲೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ 61ನೇ ಆರ್ಟಿಕಲ್ 61. ಇದು ರಾಷ್ಟ್ರಪತಿಯ ಮಹಾಭಿಯೋಗದ ಬಗ್ಗೆ ತಿಳಿಸ್ತದೆ. ಇದು ರಾಷ್ಟ್ರಪತಿಯನ್ನ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ರಾಷ್ಟ್ರಪತಿಯನ್ನ ತಮ್ಮ ಹುದ್ದೆಯಿಂದ ಕೆಳಗಿಳಿಸುವಂತಹ ಒಂದು ವಿಧಿಯ ಬಗ್ಗೆ, ಅದರ ವಿಧಿ ವಿಧಾನದ ಬಗ್ಗೆ ತಿಳಿಸ್ತದೆ. ಸೊ 61ನೇದು ಮಹಾಭಿಯೋಗ. ಮಹಾಭಿಯೋಗ ಅಂದ್ರೂ ಒಂದೇ. ಎಕ್ಸಾಮ್ಗಳಲ್ಲಿ ಪದಚ್ಯುತಿ ಅಂತಾನೂ ಕೇಳಿದ್ದಾರೆ. ಪದಚ್ಯುತಿ ಅಂದ್ರೂ ಒಂದೇ, ಮಹಾಭಿಯೋಗ ಅಂದ್ರೂ ಒಂದೇ. ಇಂಗ್ಲಿಷ್ ನಲ್ಲಿ ಇಂಪೀಚ್ಮೆಂಟ್ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಇಂಪೀಚ್ಮೆಂಟ್ ಅಂತಾನೂ ಕರೀತಾರೆ. ಯಾಕೆ ರಾಷ್ಟ್ರಪತಿಯನ್ನ ಹುದ್ದೆಯಿಂದ ಕೆಳಗಿಳಿಸ್ಬೇಕು? ಇದಕ್ಕೂ ಸಹಿತ ಸಂವಿಧಾನದಲ್ಲಿ ಆರ್ಟಿಕಲ್ ಅನ್ನ ಯಾಕೆ ಸೇರಿಸಿದ್ದಾರೆ ಅಂತ ಹೇಳಿ
ಒಬ್ಬ ರಾಷ್ಟ್ರಪತಿ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದಾಗ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಅದು ಸದನದ ಗಮನಕ್ಕೆ ಬಂದಾಗ ಸದನದ ಸದಸ್ಯರೆಲ್ಲರೂ ಸೇರಿ ಅವರನ್ನ ರಾಷ್ಟ್ರಪತಿ ಹುದ್ದೆಯಿಂದ ಕೆಳಗಿಳಿಸ್ತಾರೆ. ಈ ಕೆಳಗಿಳಿಸುವಂತಹ ಅಥವಾ ರಾಷ್ಟ್ರಪತಿ ಹುದ್ದೆಯಿಂದ ತೆಗೆದು ಹಾಕುವಂತಹ ಒಂದು ಪ್ರಕ್ರಿಯೆಗೆ ಮಹಾಭಿಯೋಗ, ಪದಚ್ಯುತಿ ಅಥವಾ ಇಂಪೀಚ್ಮೆಂಟ್, ಇವು 3 ವರ್ಡ್ಗಳನ್ನ ಕರಿತೀವಿ. ಹಾಗಾದ್ರೆ ಒಬ್ಬ ರಾಷ್ಟ್ರಪತಿ ಇಲ್ಲಿವರೆಗೂ ಭಾರತದ ಸಂವಿಧಾನದ ಇತಿಹಾಸದಲ್ಲಿ, ಭಾರತದ ಆಡಳಿತ, ಒಂದು ರಾಜಕೀಯ ಆಡಳಿತದಲ್ಲಿ ಇಲ್ಲಿವರೆಗೂ ಇಂಥ ಒಂದು ಮಹಾಭಿಯೋಗ ಪ್ರಕ್ರಿಯೆ ಇಲ್ಲಿವರೆಗೂ ನಡೆದಿಲ್ಲ. ಯಾರನ್ನು ಸಹಿತ ಇಂಪೀಚ್ಮೆಂಟ್ ಮಾಡಿಲ್ಲ. ಸೊ ಅದನ್ನ ಪ್ರಕ್ರಿಯೆ ಹೆಂಗಿದೆ? ಮಹಾಭಿಯೋಗ, ಒಬ್ಬ ರಾಷ್ಟ್ರಪತಿ ಕ್ಯಾಂಡಿಡೇಟ್ ಅನ್ನು ತೆಗೆದುಕೊಂಡಾಗ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದಾರೆ, ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ, ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಸಂಸತ್ ಸದನದ ಗಮನಕ್ಕೆ ಬಂದಿದೆ. ಸಂಸತ್ ಸದನವನ್ನ ತೆಗೆದುಕೊಳ್ಳೋಣ. ಇದರಲ್ಲಿ ಲೋಕಸಭೆ, ರಾಜ್ಯಸಭೆ ಎರಡನ್ನ ಪಾರ್ಟ್ ಮಾಡಿದೀವಿ. ಇದು ಲೋಕಸಭೆ ರಾಜ್ಯಸಭೆ. ಕೇಂದ್ರದಲ್ಲಿ 2 ಸಭೆಗಳಿವರು, ಲೋಕಸಭೆ, ರಾಜ್ಯಸಭೆ. ಇದನ್ನ ಮೇಲ್ಮನೆ ಮತ್ತು ಕೆಳಮನೆ ಅಂತ ಹೇಳಿ ಕರಿತೀವಿ. ಇವರು ಇಂಪೀಚ್ಮೆಂಟ್ ಪ್ರಕ್ರಿಯೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವರನ್ನ ಪದಚ್ಯುತಿಗೊಳಿಸುವಂತಹ ಒಂದು ಪ್ರಕ್ರಿಯೆ ಲೋಕಸಭೆಯಲ್ಲಾದ್ರೂ ಸ್ಟಾರ್ಟ್ ಆಗ್ಬೋದು, ರಾಜ್ಯಸಭೆಯಲ್ಲಾದ್ರೂ ಸ್ಟಾರ್ಟ್ ಆಗ್ಬೋದು. ಇಂಪಾರ್ಟೆಂಟ್. ಲೋಕಸಭೆ ಅಥವಾ ಸದನದ ಯಾವುದೇ ಸದನದಲ್ಲಿ ಇವರ ಒಂದು ಮಹಾಭಿಯೋಗ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್, ಲೋಕಸಭೆಯಲ್ಲಿ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳಿ. ಲೋಕಸಭೆಯಲ್ಲಿ ಸ್ಟಾರ್ಟ್ ಆಯ್ತು, ಇಲ್ಲೆಲ್ಲ ಸ್ಪೀಕರ್ ಇರ್ತಾರೆ, ಇಲ್ಲೆಲ್ಲ ಜನ ಕೂತಿರ್ತಾರೆ, ಲೋಕಸಭೆ ಮೆಂಬರ್ಸ್ ಕೂತಿರ್ತಾರೆ. ಆವಾಗ ರಾಷ್ಟ್ರಪತಿ ಸದನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ, ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ, ಇವರನ್ನ ತೆಗೆದು ಹಾಕಬೇಕು ಅನ್ನುವಂತ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಯ್ತು ಅಂದ್ರೆ, ಲೋಕಸಭೆಯಲ್ಲಿ ಅಂದು ಹಾಜರಿದ್ದ ಸದಸ್ಯರ ಪೈಕಿ 1/4 ಸಹಿ ಹಾಕ್ಬೇಕು. ಅದ್ರ ಪ್ರಕ್ರಿಯೆ ಹೆಂಗೈತಂದ್ರೆ, ಲೋಕಸಭೆ ರಾಷ್ಟ್ರಪತಿ ಸಂವಿಧಾನ ಉಲ್ಲಂಘನೆ ಮಾಡಿದಾರೆ ಅಂತ ಹೇಳಿ ಕಂಡು ಬಂದಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ಸದನದ ಯಾವುದೇ ಒಂದು ಸಭೆಯಲ್ಲಿ ಅದನ್ನ ಮಂಡಿಸಿ ಆ ಒಂದು ಏನ್ ನೋಟಿಸ್ ಇರುತ್ತಲ್ಲ, ರಾಷ್ಟ್ರಪತಿಗೆ ನೋಟಿಸ್ ಅನ್ನು ಕಳಿಸ್ಬೇಕು. ಆ ಮಂಡಿಸುವಾಗ ಆ ರಾಷ್ಟ್ರಪತಿ ನೋಟಿಸ್ ಕಳಿಸ್ಬೇಕಾದ್ರೆ ಆ ಸದನದ ಅಂದು ಹಾಜರಿದ್ದ ಸದಸ್ಯರಲ್ಲಿ 1/4 ಸಹಿ ಹಾಕ್ಬೇಕು ಆ ನೋಟಿಸ್. ಎಸ್, ಇವರು ಕಾನೂನನ್ನ ಉಲ್ಲಂಘನೆ ಮಾಡಿದರೆ, ಇವರನ್ನ ನಾವು ಇಂಪೀಚ್ಮೆಂಟ್ ಮಾಡಬಹುದು ಅಥವಾ ಮಹಾಭಿಯೋಗ ಮಾಡಬಹುದು ಅಥವಾ ಸದನದಿಂದ ತೆಗೆದು ಹಾಕಬಹುದು ಅನ್ನುವಷ್ಟು 1/4 ಅಭಿಪ್ರಾಯ ಎಸ್ ಅಂತ ಬಂದಿರ್ಬೇಕಲ್ಲಿ. ಅಂದು ಸದನದಲ್ಲಿ ಹಾಜರಿದ್ದ ಸದಸ್ಯರಲ್ಲಿ 1/4 ಆ ನೋಟಿಸ್ಗೆ ಅಂಗೀಕಾರವನ್ನ ನೀಡಬೇಕು. ನಾನು ಇದ್ನ್ಯಾಕೆ ಅಷ್ಟೊಂದು ಹೇಳ್ತಿದ್ದೀನಿ ಅಂದ್ರೆ, ಇದು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ನೋಟಿಸ್ ಇನ್ನು ರಾಷ್ಟ್ರಪತಿನ ತೆಗೆದು ಹಾಕಿಲ್ಲ, ನೋಟಿಸ್ ಕೊಟ್ರು. ಯಾವಾಗ ನೋಟಿಸ್ ಕೊಡ್ಬೇಕಂತಂದ್ರೆ, ಅವ್ರನ್ನ ತೆಗೆದು ಹಾಕುವುದಕ್ಕಿಂತ ಮುಂಚೆ 14 ದಿನಗಳ ಮುಂಚೆನೆ ನೋಟಿಸ್ ಅನ್ನು ಕೊಡ್ಬೇಕು. 14 days ಬಿಫೋರ್. 14 days ಬಿಫೋರ್ ರಾಷ್ಟ್ರಪತಿಗೆ ನೋಟಿಸ್ ಅನ್ನ ನೀಡಬೇಕು. ಸದಸ್ಯರ ಏನು ಸಭೆಯಿಂದ ಕಳಿಸ್ಬೇಕು. ಇದನ್ನ ಪ್ರಕ್ರಿಯೆ ಲೋಕಸಭೆಯಲ್ಲಿ ಮಂಡನೆ ಆಯ್ತು, ಇವರ ನೋಟಿಸ್ ಕೊಡ್ಬೇಕು, ಇವ್ರು ಉಲ್ಲಂಘನೆ ಮಾಡಿದಾರೆ ಅಂದ್ರೆ, ಲೋಕಸಭೆಯಲ್ಲಿ ಅಂದು ಹಾಜರಿದ್ದು 1/4 ನೋಟಿಸ್ಗೆ ನಮ್ದು ಒಪ್ಪಿಗೆ ಇದೆ, ಅವ್ರನ್ನ ಉಲ್ಲಂಘನೆ ಮಾಡಿದ್ದಾರೆ, ತೆಗೆದು ಹಾಕ್ಬೇಕು ಅಂತೇಳಿ 1/4 ಒಪ್ಪಿಗೆಯನ್ನು ಪಡ್ಕೊಂಡು ಆ ಒಪ್ಪಿಗೆ ಸಹಿಯನ್ನು ಹಾಕಿಸ್ಕೊಂಡು ನೋಟಿಸ್ ಯಾರಿಗೆ ಕಳಿಸ್ಬೇಕಂದ್ರೆ ರಾಷ್ಟ್ರಪತಿ ಕಳಿಸ್ಬೇಕು. ಇಲ್ಲ ರಾಜ್ಯಸಭೆಯಲ್ಲಿ ಮೊದಲು ಮಂಡನೆ ಆಯ್ತು ಅಂತಂದ್ರೆ, ಅಂದು ರಾಜ್ಯಸಭೆಯಲ್ಲಿ ಹಾಜರಿದ್ದ ಸದಸ್ಯರ ಪೈಕಿ 1/4 ಸೇಮ್ ಯಾವುದೇ ಸದನದಲ್ಲಿ ಪ್ರಕ್ರಿಯೆ ಆರಂಭ ಆಗ್ಬೇಕು. 14 ದಿನಗಳ ಮುಂಚೆ ಯಾರಿಗೆ ಕೊಡ್ಬೇಕಂತಂದ್ರೆ ರಾಷ್ಟ್ರಪತಿಯವರಿಗೆ, ನೋಡು ಹೀಗೆ ನೀವು ತಪ್ಪಾಡಿದ್ದೀರಾ, ಅದಕ್ಕಾಗಿ ನಾವು 1/4 ಸಹಿ ಹಾಕಿದರೆ ನಿಮ್ಗೆ ನೋಟಿಸ್ ಕೊಟ್ಟಿದೀವಿ ಅಂತ ಕೊಡಬೇಕು. ಆಮೇಲೆ ಇವ್ರನ್ನ ತೆಗೆದು ಹಾಕುವ ಪ್ರಕ್ರಿಯೆ ಬರುತ್ತಲ್ಲ, ಇದು ವೆರಿ ಇಂಪಾರ್ಟೆಂಟ್. ತೆಗೆದು ಹಾಕುವ ಪ್ರಕ್ರಿಯೆಯಲ್ಲಿ ಹೌದು ಪ್ರೂವ್ ಆಯ್ತು ಅವರು ಉಲ್ಲಂಘನೆ ಮಾಡಿದಾರೆ ಅಂತ ಗೊತ್ತಾಯ್ತು ಅಂದ್ಮೇಲೆ 2/3 ತೆಗೆದು ಹಾಕುವ ಪ್ರಕ್ರಿಯೆಗೆ ಅಂದು ಸದನದ ಹಾಜರಿದ್ದ ಸದಸ್ಯರಲ್ಲಿ 2/3 ಬೆಂಬಲ ಇತ್ತು ಅಂದ್ರೆ ಅವರನ್ನ ತೆಗೆದು ಹಾಕಬೇಕು. ಅವರನ್ನ ತೆಗೆದು ಹಾಕಬಹುದು. ರಾಷ್ಟ್ರಪತಿಗೆ ತಪ್ಪು ಮಾಡಿದೀರಾ ಅಂತ ನೋಟಿಸ್ ನೀಡಬೇಕಾದ್ರೆ 1/4 ಸದಸ್ಯರ ಸಹಿ ಇರಬೇಕು. ಆಮೇಲೆ ಆ ನೋಟಿಸು 14 ದಿನಗಳ ಮುಂಚೆ ರಾಷ್ಟ್ರಪತಿಯವ್ರಿಗೆ ಹೋಗ್ಬೇಕು. ಆಮೇಲೆ ಅವರನ್ನು ತೆಗೆದು ಹಾಕುವ ಪ್ರಕ್ರಿಯೆ ಏನ್ ನಡೀತತ್ಲ ಮಹಾಭಿಯೋಗ, ಆವಾಗ ಅಂದು ಹಾಜರಿದ್ದ ಸದನದ ಸದಸ್ಯರಲ್ಲಿ 2/3 ಬೆಂಬಲ ಇತ್ತು ಅಂದ್ರೆ ರಾಷ್ಟ್ರಪತಿ ಹುದ್ದೆಯಿಂದ ಅವರನ್ನು ತೆಗೆದು ಹಾಕಬಹುದು. ಯಾಕಂತ ನೋಟಿಸ್ಗೆ ಎಷ್ಟು ಸದಸ್ಯರ ಎಷ್ಟು ಬೆಂಬಲ ಇರಬೇಕು ಅಂತಾನು ಕೇಳಿದರೆ
ಹಾಗಾದ್ರೆ ಅವ್ರ ಅಂಗೀಕಾರ ಆಯ್ತು, ಅವರು ಉಲ್ಲಂಘನೆ ಮಾಡಿದನ್ನು ಪ್ರೂವ್ ಆದ್ರೂ ಇದನ್ನು ಕೇಳಿದ್ದಾರೆ. ಅವ್ರಿಗೆ ಎಷ್ಟು ದಿನ ಬಿಫೋರೇ ಅವ್ರಿಗೆ ನೋಟಿಸ್ ಅನ್ನು ನೀಡ್ಬೇಕು ಅಂತ ಇದನ್ನು ಕ್ವಶನ್ಸ್ ಕೇಳಿದ್ದಾರೆ. ಮಹಾಭಿಯೋಗದ ಬಗ್ಗೆ ಅಥವಾ ತೆಗೆದು ಹಾಕೋದ್ರ ಬಗ್ಗೆ ಎಷ್ಟನೇ ಆರ್ಟಿಕಲ್ ತಿಳಿಸುತ್ತೆ ಅಂತಾನು ಕೇಳಿದ್ದಾರೆ. ಈ ಪ್ರಕ್ರಿಯೆ ಯಾವ ಸದನದಲ್ಲಿ ಆರಂಭವಾಗಬೇಕು ಅಂತಾನು ಕೇಳಿದ್ದಾರೆ. ಯಾವುದೇ ಲೋಕಸಭೆ ಅಥವಾ ರಾಜ್ಯಸಭೆ, ಯಾವ್ದಾದ್ರು ಒಂದು ಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಮಾತ್ರ, ರಾಜ್ಯಸಭೆಯಲ್ಲಿ ಹೀಗೆ ಕನ್ಫ್ಯೂಸ್ ಮಾಡಿ ಆಪ್ಷನ್ಸ್ ಗಳು ಕೊಡ್ತಾರೆ. ಯಾವುದೇ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗೋದು ಯಾವ್ದ್ರಲ್ಲಾದ್ರೂ ಸ್ಟಾರ್ಟ್ ಆಗ್ಬೋದು. ಇವೆಲ್ಲವನ್ನು ಪಾಯಿಂಟ್ ಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಇದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಈಗ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಓನ್ಲಿ ಎಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಥವಾ ಚುನಾಯಿತ ಸದಸ್ಯರು ಮಾತ್ರ ಭಾಗವಹಿಸ್ತಾರೆ ಅಂತ ನಾನು ಹೇಳಿದೆ. ಲೋಕಸಭೆ ಚುನಾಯಿತ ಸದಸ್ಯರು, ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಆಮೇಲೆ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ದೆಹಲಿ ಮತ್ತು ಪಾಂಡಿಚೇರಿಯನ್ನು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಇವರ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ನಾಮಿನೇಟೆಡ್ ಕ್ಯಾಂಡಿಡೇಟ್ ಅಥವಾ ಒಂದು ನಾಮನಿರ್ದೇಶಿತ ಸದಸ್ಯರು ಭಾಗವಹಿಸುವುದಿಲ್ಲ ಅಂತ ನಾನು ಹೇಳಿದೆ. ಆದ್ರೆ ಈ ಪದಚ್ಯುತಿ ಅಥವಾ ತೆಗೆದು ಹಾಕುವ ಪ್ರಕ್ರಿಯೆಯಲ್ಲಿ ನಾಮಿನೇಟ್ ಕ್ಯಾಂಡಿಡೇಟ್ ಭಾಗವಹಿಸ್ತಾರೆ, ನಾಮನಿರ್ದೇಶಿತರು ಭಾಗವಹಿಸುತ್ತಾರೆ. ಹಾಗಾದ್ರೆ ನಾಮಿನೇಟ್ ಕ್ಯಾಂಡಿಡೇಟ್ ಎಲ್ಲಿರ್ತಾರೆ? ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತಾರೆ. ರಾಜ್ಯಸಭೆಗೆ 12 ಜನರ ನಾಮಕರಣ ಮಾಡ್ತಾರೆ. ಇದು ಬಹಳ ಎದ್ರಲ್ಲಿ ಕೇಳಿದಾರೆ. ಇವರು ಚುನಾವಣೆಯಲ್ಲಿ ಇವ್ರು ಭಾಗವಹಿಸಂಗಿಲ್ಲ, ಬಟ್ ಇವ್ರನ್ನ ಕೆಳಗಿಳಿಸ್ಬೇಕು, ಅಧಿಕಾರದಿಂದ ಕೆಳಗಿಳಿಸ್ಬೇಕು, ಮಹಾಭಿಯೋಗ ಮಾಡ್ಬೇಕು, ಇವ್ರನ್ನ ಪದಚ್ಯುತಿಗೊಳಿಸ್ಬೇಕು ಅಂತಂದ್ರೆ ನಾಮಿನೇಟ್ ಕ್ಯಾಂಡಿಡೇಟ್ ಭಾಗವಹಿಸ್ತಾರೆ. ಎಲೆಕ್ಷನ್ ಅಲ್ಲಿ ಅವ್ರನ್ನ ಚುನಾವಣೆ ಆಯ್ಕೆ ಮಾಡುವಾಗ ಭಾಗವಹಿಸಲ್ಲ, ಬಟ್ ಇವ್ರನ್ನ ತೆಗೆದು ಹಾಕುವ ಪ್ರಕ್ರಿಯೆಯಲ್ಲಿ ಇವ್ರು ನಾಮಿನೇಟ್ ಕ್ಯಾಂಡಿಡೇಟ್ಗಳು ಭಾಗವಹಿಸ್ತಾರೆ. ಇದು ಕೂಡ ಎಕ್ಸಾಮ್ ಗಳಲ್ಲಿ ಕೇಳಿರೋ ಕ್ವಶನ್ಸ್. ಎಕ್ಸಾಮ್ ಪರ್ಪಸ್ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಅಂತಂದ್ರೆ 72 ಆರ್ಟಿಕಲ್ ಕ್ಷಮಾದಾನ. ಆರ್ಟಿಕಲ್ 72 ಕ್ಷಮಾದಾನ. ಕ್ಷಮಾದಾನವನ್ನ ನೀಡುವುದು. ಹಾಗಾದ್ರೆ ಯಾರಿಗೆ ಕ್ಷಮಾದಾನ ನೀಡಬೇಕು? ಈ ಒಂದು ಪವರ್ ಅನ್ನ ರಾಷ್ಟ್ರಪತಿಗೆ ನಮ್ಮ ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ ನಲ್ಲೇ ಕೊಟ್ಟಿದ್ದಾರೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ, ಆರೋಪಿ ಯಾವತ್ತು ಅಪರಾಧಿ ಅಲ್ಲ. ಒಂದು ಅಪರಾಧಿಗೆ ಒಂದು ಹುಟ್ಟಿನಿಂದ ಯಾರು ಅಪರಾಧಿಗಳಲ್ಲ. ಆತನ ಒಂದು ಪರಿಸರ, ಸನ್ನಿವೇಶ, ಸಂದರ್ಭ ಒಬ್ಬ ವ್ಯಕ್ತಿಯನ್ನ ಅಪರಾಧಿಯನ್ನಾಗಿ ಮಾಡಿರ್ಬೋದು ಅಂತೇಳಿ. ಬಟ್ ಎಲ್ಲಾ ಅಪರಾಧಿಗಳನ್ನು ಸನ್ನಿವೇಶ, ಸಂದರ್ಭ ಮಾಡಿರೋದಿಲ್ಲ. ಕೆಲವೊಬ್ರು ಬೇಕಂತನೂ ಅಪರಾಧಿಗಳಾಗಿರ್ತಾರೆ. ಅವರ ಒಂದು ಮಾನಸಿಕ ಆ ರೀತಿಯಾಗಿರ್ಬೋದು. ಸೊ ಇವರಿಗೆ ರಾಷ್ಟ್ರಪತಿಗೆ ಕಲಂ ಆರ್ಟಿಕಲ್ 72 ಪ್ರಕಾರ ಕ್ಷಮಾದಾನವನ್ನ ನೀಡುವಂತಹ ಅಧಿಕಾರ ಇದೆ. ಇನ್ನೊಂದು ಇಂಪಾರ್ಟೆಂಟ್, ಕ್ಷಮಾದಾನ ನೀಡುವ ಅಥವಾ ಶಿಕ್ಷೆಯನ್ನ ಕಡಿಮೆ ಮಾಡುವ, ಶಿಕ್ಷೆ ಕಡಿಮೆ ಮಾಡಬಹುದು. ಇವರು ಶಿಕ್ಷೆನ ಕಡಿಮೆ ಮಾಡುವ, ಒಬ್ಬ ಅಪರಾಧಿಗೆ ಆಗಿರುವಂತಹ ಶಿಕ್ಷೆನ ಅಮಾನತ್ತಿನಲ್ಲಿಡುವ. ಈಗಾಗಲೇ ಅಮಾನತ್ತು, ಆ ಒಂದು ಶಿಕ್ಷೆನ ಅಮಾನತ್ತಿನಲ್ಲಿಡುವ, ಒಬ್ಬ ಒಂದು ಶಿಕ್ಷೆನ ಜೀವಾವಧಿಯಾಗಿ ಶಿಕ್ಷೆಯನ್ನಾಗಿ ಪರಿವರ್ತಿಸುವ, ವೆರಿ ಇಂಪಾರ್ಟೆಂಟ್, ಗಲ್ಲು ಶಿಕ್ಷೆಯನ್ನ ರದ್ದುಪಡಿಸುವಂತ ಅಧಿಕಾರ ಅಥವಾ ಮರಣದಂಡನೆ. ರಾಷ್ಟ್ರಪತಿಗೆ ಎಲ್ಲಾ ಪವರ್ಗಳು ಇದಾವೆ. ಒಬ್ಬ ರಾಷ್ಟ್ರಪತಿ ಅಂತಂದ್ರೆ ಇವೆಲ್ಲಾ ಪವರ್ ಅನ್ನು ಹೊಂದಿದ್ದಾರೆ. ಈಗ ಒಬ್ಬ ಹೊಸದಾಗಿ ರಾಷ್ಟ್ರಪತಿಯಾಗಿ ಆಯ್ಕೆ ಆದಂತಹ ವ್ಯಕ್ತಿಗೆ ಹಲವಾರು ಕ್ಷಮಾದಾನ ಅರ್ಜಿಗಳು ಹೋಗಿರ್ತವೆ. ಅವರು ಈಗ ಆಲ್ರೆಡಿ 20 ವರ್ಷ 30 ವರ್ಷ ಜೀವಾವಧಿ ಶಿಕ್ಷೆ ಆಗಿರುತ್ತೆ, ಮರಣದಂಡನೆ ಶಿಕ್ಷೆ ಆಗಿರುತ್ತೆ. ಅವೆಲ್ಲ ನಾವು ಪರಿವರ್ತನೆಗೆ ಒಳಗಾಗಿದ್ದೀವಿ, ನಮ್ಮನ್ನ ಕ್ಷಮಾದಾನ ನೀಡಿ, ನಮ್ಗೆ ಜೀವಿಸುವ ಹಕ್ಕು ಇದೆ. ನಮ್ಮ ಆರ್ಟಿಕಲ್ 21ರಲ್ಲೇ ಹೇಳಿದೆ ಜೀವಿಸುವ ಹಕ್ಕು. ಇದು ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ್ಲೂ ಈ ಆರ್ಟಿಕಲ್ ಉಲ್ಲಂಘನೆ ಆಗಲ್ಲ. ಇದು ಆರ್ಟಿಕಲ್ 21ನೇ ಆರ್ಟಿಕಲ್ ನ್ಯಾಷನಲ್ ಎಮರ್ಜೆನ್ಸಿ ಒಂದು ಇದರಲ್ಲೂ ಇವು ರದ್ದಾಗೋದಿಲ್ಲ. ಜೀವಿಸುವ ಹಕ್ಕು ಪ್ರತಿಯೊಬ್ಬರಿಗಿದೆ. ನಾವು ತಪ್ಪು ಮಾಡಿದೀವಿ, ಬಟ್ ನಮ್ಗೆ ಪರಿವರ್ತನೆಗೆ ಇದು ಕೊಡಿ, ನಮಗೂ ಜೀವದಾನ ನೀಡಿ, ಕ್ಷಮಾದಾನವನ್ನ ನೀಡಿ ಅಂತ ಹೇಳಿ ಒಬ್ಬ ರಾಷ್ಟ್ರಪತಿ ಹತ್ರ ಸಾವಿರಾರು ಅರ್ಜಿಗಳು ಹೋಗಿರ್ತವೆ ಅರ್ಜಿಗಳು. ಆದ್ರೆ ಈ ಒಂದು ಗಲ್ಲು ಶಿಕ್ಷೆನ ರದ್ದುಪಡಿಸುವ ಅಧಿಕಾರ ವಿಶೇಷ ಪ್ರಕರಣಗಳಲ್ಲಿ ಮಾತ್ರ ರಾಷ್ಟ್ರಪತಿ ಮಾಡ್ತಾರೆ.
ಆದ್ರೂ ಸಹಿತ ರಾಷ್ಟ್ರಪತಿಗೆ ಈ ಪವರ್ ಇದೆ. ಆರ್ಟಿಕಲ್ 72 ಪ್ರಕಾರ ಒಬ್ಬ ರಾಷ್ಟ್ರಪತಿ ಶಿಕ್ಷೆಯನ್ನು ಕಡಿಮೆ ಮಾಡಬಹುದು, ಕೊಟ್ಟಂತ ಶಿಕ್ಷಣವನ್ನ ಅಮಾನತಿನಲ್ಲಿ ಇಡಬಹುದು, ಅಥವಾ ಏನಿದು ಜೀವಾವಧಿ ಶಿಕ್ಷಣ, ಒಂದು ಭಯಂಕರವಾದ ಶಿಕ್ಷಣ ಕೊಟ್ಟರೆ ಜೀವಾವಧಿ ಶಿಕ್ಷಣ ಆಗಿ ಪರಿವರ್ತನೆ ಮಾಡಬಹುದು. ಯಾಕಂದ್ರೆ ಜೀವಿಸುವ ಹಕ್ಕಿದೆ. ಮುಖ್ಯವಾಗಿ ಇಂಪಾರ್ಟೆಂಟ್, ಮರಣ ದಂಡನೆಯನ್ನ ಇದ್ ಮಾಡುವುದು ಅಥವಾ ಗಲ್ಲು ಶಿಕ್ಷಣ ರದ್ದುಪಡಿಸುವಂತ ಅಧಿಕಾರನು ಇವರಿಗಿದೆ. ಇನ್ನೊಂದು, ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಅವರಿದ್ದಾಗ ಅವರು ಸಾಕಷ್ಟು ಜನರಿಗೆ ಕ್ಷಮಾದಾನವನ್ನು ನೀಡಿದ್ರು. ಅತಿ ಹೆಚ್ಚು ಕ್ಷಮಾದಾನ ನೀಡಿದಂತಹ ರಾಷ್ಟ್ರಪತಿ ಅಂತಾನು ಅವ್ರಿಗೆ ಕರೀತಾರೆ, ಯಾವುದೋ ನ್ಯೂಸ್ ಪೇಪರ್ಗಳಲ್ಲಿ ಓದಿದ್ದು. ಸೊ ಈ ಒಂದು ಪವರ್ ಕೂಡ ರಾಷ್ಟ್ರಪತಿಗಿದೆ, ಕ್ಷಮಾದಾನ. ಇದನ್ನ ಹೇಳುವಂತ ಆರ್ಟಿಕಲ್ 72 ಕ್ಷಮಾದಾನ ನೀಡುವಂತಹ ಹಕ್ಕು, ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗಿದೆ. ಮುಖ್ಯವಾಗಿ ಗಲ್ಲು ಶಿಕ್ಷೆಯನ್ನ ರದ್ದುಪಡಿಸಬಹುದು. ಅವ್ರ ಮರಣ ದಂಡನೆ ಆಗಿತ್ತಂದ್ರೆ ಆ ಶಿಕ್ಷಣವನ್ನ ಬದಲಾಯಿಸಬಹುದು, ಜೀವಾವಧಿ ಶಿಕ್ಷಣ ಆಗಿ ಸಹಿತ ಮಾಡಬಹುದು. ಈ ಒಂದು ಪವರ್ ಅಥವಾ ಅಥಾರಿಟಿಯನ್ನ ನಮ್ಮ ಒಂದು ಸಂವಿಧಾನದಲ್ಲಿ ರಾಷ್ಟ್ರಪತಿ ಅವರಿಗೆ ಕಲ್ಪಿಸಲಾಗಿದೆ. ಹಾಗಂತ ಹೇಳಿ ಎಲ್ಲರಿಗೂ ಅವರು ರಾಷ್ಟ್ರಪತಿಗಳು ಕ್ಷಮಾದಾನ ನೀಡ್ತಾರಂತಿಲ್ಲ. ಬಟ್ ಕೆಲವೊಂದು ವಿಶೇಷ ಪ್ರಕರಣಗಳಲ್ಲಿ ಆ ವಿಶೇಷ ಪ್ರಕರಣದಲ್ಲಿ ಅವರಿಗೆ ಆತರ ಅನಿಸ್ಬೇಕು, ಇವು ವ್ಯಕ್ತಿ ಪರಿವರ್ತನೆ ಆಗಿದ್ದಾನೆ, ಆ ಒಂದು ಅದರಲ್ಲಿ ಅವರು ಬದಲಾಗಿದ್ದಾರೆ ಅನ್ನೋದಕ್ಕಿಂತ ಕೊಡಬೇಕು ಅನ್ನುವಂತ ಒಂದು ಪ್ರಕರಣ ಆ ರೀತಿಯಾಗಿದ್ರೆ, ಅದು ರಾಷ್ಟ್ರಪತಿಯವರಿಗೆ ಹಂಗ ಅನಿಸಿದ್ರೆ ಮಾತ್ರ ಅವರು ಕ್ಷಮಾದಾನವನ್ನ ನೀಡಬಹುದು. ಇನ್ನ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ 74, ಪ್ರಧಾನಿಯನ್ನು ಒಳಗೊಂಡಂತಹ ಮಂತ್ರಿಮಂಡಲ ರಾಷ್ಟ್ರಪತಿಗೆ ಸಲಹೆ ಸೂಚನೆಯನ್ನು ನೀಡಲು ಪ್ರಧಾನಿಯನ್ನು ಒಳಗೊಂಡ ಮಂತ್ರಿಮಂಡಲ ಇರತಕ್ಕದ್ದು. ಪತಿಗೆ ಸಲಹೆ ಸೂಚನೆ ನೀಡಲು ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಇರತಕ್ಕದ್ದು. ಮಂಡಲ ಇರಬೇಕು. ಆಕ್ಚುಲಿ ರಾಷ್ಟ್ರಪತಿಗೆ ಇರುವಂತ ಹೆಸರೇ ರಬ್ಬರ್ ಸ್ಟ್ಯಾಂಪ್ ಅಥವಾ ನಾಮ ಮಾತ್ರ ಮುಖ್ಯಸ್ಥ ಅಂತ ಹೇಳಿ ಕರೀತಾರೆ. ಕಾರ್ಯಾಂಗದ ಎಲ್ಲಾ ಅಧಿಕಾರಗಳು ರಾಷ್ಟ್ರಪತಿಯವರ ಹೆಸರಿನಲ್ಲೇ ನಡೆದ್ರೂ ಕೂಡ ಡೈರೆಕ್ಟ್ ಆಗಿ ಇವರು ಅಧಿಕಾರವನ್ನ ಚಲಾಯಿಸುವಂತಿಲ್ಲ. ಯಾಕಂತಂದ್ರೆ ಇವರು ಎಲ್ಲವೂ ಪ್ರತಿಯೊಂದನ್ನು, ಈಗ ಭೂಸೇನೆ ಮುಖ್ಯಸ್ಥ, ವಾಯುಸೇನೆ ಮುಖ್ಯಸ್ಥ, ಆಮೇಲೆ ನೌಕಾಸೇನೆ ಮುಖ್ಯಸ್ಥರನ್ನ ಅಥವಾ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ, ಅಟಾರ್ನಿ ಜನರಲ್ ಅನ್ನ, CAG ಅವರನ್ನ, UPSC ಅಧ್ಯಕ್ಷರನ್ನ, ಯಾರನ್ನೇ ಆಯ್ಕೆ ಮಾಡಿ ಇವರೆಲ್ಲ ಮುಖ್ಯಸ್ಥರನ್ನ ಆಯ್ಕೆ ಮಾಡುವಂತ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಯವರಿಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕೇಂದ್ರ ಕಾರ್ಯಾಂಗದ ಎಲ್ಲ 90% ಅಧಿಕಾರಗಳು ಯಾರ ಹೆಸರಲ್ಲಿ ನಡೆಯುವುದು? ರಾಷ್ಟ್ರಪತಿ ಹೆಸರಿನಲ್ಲೇ. ಆದರೂ ಕೂಡ ಇನ್ನೊಂದು ಇಲ್ಲಿ 74ನೇ ವಿಧಿ ಏನ್ ಹೇಳ್ಕೊಂಡಿದೆ? ರಾಷ್ಟ್ರಪತಿಗೆ ಸಲಹೆ ಸೂಚನೆ ನೀಡಲು ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಇರಬೇಕು. ರಾಷ್ಟ್ರಪತಿ ಅವ್ರು ಎಲ್ಲರನ್ನ ಆಯ್ಕೆ ಮಾಡ್ತಾರ, ಅವ್ರಿಗೆ ಎಲ್ಲಾರ ಅಧಿಕಾರ ಇದೆ. ಬಟ್ ಅವ್ರು ಡೈರೆಕ್ಟ್ ಆಗಿ ಮಾಡಂಗಿಲ್ಲ. ಅದು ಅವ್ರು ಮಾಡ್ಬೇಕಾದಂದ್ರೆ ಮತ್ತೆ ಇಲ್ಲಿ ಪ್ರಧಾನಿ ಹತ್ರನೇ ಬರ್ಬೇಕು. ಪ್ರಧಾನಿಯ ಸಲಹೆ ಮೇರೆಗೆ ಅಥವಾ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಅವ್ರು ಆಯ್ಕೆ ಮಾಡಬೇಕು. ಹಾಗಾಗಿ ಪ್ರಧಾನಿಗೆ ಸಲಹೆ ಮತ್ತು ಸೂಚನೆಯನ್ನು ನೀಡಲಿಕ್ಕೆ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟ್ ಇರಬೇಕು ಅಂತೇಳಿ ಒಂದು ಆರ್ಟಿಕಲ್ ಹೇಳುತ್ತೆ. ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿ ಕೊಟ್ಟಿದೆ. ಅಂದಮೇಲೆ ಇವರು ಪ್ರತಿಯೊಂದನ್ನು ಯಾವುದೇ ಆಯ್ಕೆ ಮಾಡಬೇಕಾದ್ರೂ ಏನ ಕೇಳ್ಬೇಕಾದ್ರೂ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಸೂಚನೆ ಮೇರೆಗೆನೆ ಇವ್ರಿಗಿರ್ಬೇಕು. ಸೊ ಆರ್ಟಿಕಲ್ 74 ಏನ್ ತಿಳ್ತೈತೆ ಅಂದ್ರೆ ರಾಷ್ಟ್ರಪತಿಗೆ ಸಲಹೆ ಸೂಚನೆ ನೀಡಲಿಕ್ಕೆ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಇರತಕ್ಕದ್ದು ಅಂತೇಳಿ ಹೇಳುವಂತ ಆರ್ಟಿಕಲ್ ಯಾವುದು ಅಂತಂದ್ರೆ ಆರ್ಟಿಕಲ್ 74. ನೆಕ್ಸ್ಟ್ ಆರ್ಟಿಕಲ್ 75 ಪ್ರಧಾನಿ ನೇಮಕ. ಪ್ರಧಾನಮಂತ್ರಿಯ ನೇಮಕ. ಇದನ್ನು ಕೇಳಿದರೆ 75ನೇ ವಿಧಿ ಪ್ರಧಾನಮಂತ್ರಿಯ ನೇಮಕ, ಪ್ರಧಾನಿ ನೇಮಕ ಆರ್ಟಿಕಲ್ ಯಾವುದು ಅಂತ 75 ಆರ್ಟಿಕಲ್. ಹಾಗಾದ್ರೆ ಏನ್ ಪ್ರಧಾನಮಂತ್ರಿಯ ನೇಮಕ ಮಾಡ್ಬೇಕಂದ್ರೆ ರಾಷ್ಟ್ರಪತಿ ಏನ್ ಡೈರೆಕ್ಟ್ ಆಗಿ ಮಾಡೋದಿಲ್ಲ. ಚುನಾವಣೆಯಲ್ಲಿ ಭಾಗವಹಿಸಿದಂತಹ ಒಬ್ಬ ಯಾರ ವ್ಯಕ್ತಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಬಹುಮತದಿಂದ ಗೆದ್ದಿರ್ತಾರೋ ಅಂತಹ ವ್ಯಕ್ತಿಯನ್ನ ಚುನಾವಣೆಗೆ ಇದು ಪ್ರಧಾನಿ ನೇಮಕ ಮಾಡ್ಲಿಕ್ಕೆ ರಾಷ್ಟ್ರಪತಿಗಳು ಇದನ್ ಮಾಡ್ತಾರೆ. ಸೊ ಪ್ರಧಾನವನ್ನ ನೇಮಕ ಮಾಡುವಂತ ಅಧಿಕಾರ. ಈಗ ಒಂದು ಎಲೆಕ್ಷನ್ ನಡೆದಿದೆ ಅಂತಂದ್ರೆ ಅಪೋಸಿಟ್ ಪಾರ್ಟಿಗಳು ಇದ್ದೇ ಇರ್ತವೆ. ಗೆದ್ದಂತಹ ವ್ಯಕ್ತಿ
ಅತಿ ಹೆಚ್ಚು ಮತಗಳಿಂದ ಸ್ಪರ್ಧಿಸಿ ಅತಿ ಹೆಚ್ಚು ಮತಗಳಿಂದ ಗೆದ್ದಂತ ವ್ಯಕ್ತಿ ಪ್ರಧಾನಿ ಆಗ್ತಾರೆ. ಪ್ರಧಾನಿ ಆ ಒಂದು ಪ್ರಧಾನಿ ಹುದ್ದೆಯಲ್ಲಿ ಮಂತ್ರಿಮಂಡಲ ಇರ್ತತೆ. ಅತಿ ಯಾರು ಪವರ್ಫುಲ್ ಇರ್ತಾರೆ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವರು, ಮಂತ್ರಿಮಂಡಲದ ಸಚಿವರು, ರಾಜ್ಯ ಸಚಿವರು ಅಂತ ಇದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಡಿವೈಡ್ ಆಗುತ್ತೆ. ಅದೆಲ್ಲ ನಮ್ಗೆಲ್ಲ ಗೊತ್ತಿರುವಂತದ್ದು. ಕಡಿಮೆ ಮತ ಗಳಿಸಿದಂತ ವ್ಯಕ್ತಿ ಅಪೋಸಿಟ್ ಪಾರ್ಟಿಯಲ್ಲಿ ಇರ್ತಾರೆ, ಅಪೋಸಿಟ್ ಅಥವಾ ವಿರೋಧ ಪಕ್ಷ ಇರ್ತಾರೆ. ಕೇಂದ್ರದಲ್ಲಿ ಈಗ ಬಿಜೆಪಿ, ಕಾಂಗ್ರೆಸ್ ಇವೆಲ್ಲ ಇದಾವೆ. ಈಗ ಪ್ರಸ್ತುತ ಆಡಳಿತದ ಪಕ್ಷ ಯಾವುದು ಅಂತಂದ್ರೆ NDA ಆಡಳಿತ ಇದೆ. ಬಿಜೆಪಿ NDA ಗೌರ್ಮೆಂಟ್ ಜಾರಿಯಲ್ಲಿದೆ. ಸೊ ಅದರಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದಂತಹ ಒಂದು ಇದನ್ನ ಆಡಳಿತ ಪಕ್ಷವನ್ನ ಪ್ರಧಾನಿಯನ್ನಾಗಿ ನೇಮಕ ಮಾಡ್ಲಿಕ್ಕೆ ರಾಷ್ಟ್ರಪತಿಗಳು ಪ್ರಧಾನಿಯನ್ನ ನೇಮಕ ಮಾಡ್ತಾರೆ. ಹಾಗಾದ್ರೆ ಪ್ರಧಾನ ಮಂತ್ರಿಯ ಸಲಹೆ ಮೇಲೆಗೆ ಇತರ ಮಂತ್ರಿಗಳ ನೇಮಕ ಮಾಡ್ತಾರೆ. ಹಾಗಾದ್ರೆ ಪ್ರಧಾನಿ ಒಬ್ಬರನ್ನೇ ನೇಮಕ ಮಾಡ್ತಾರೋ? ಇಲ್ಲ. ಅವರಲ್ಲಿ ಯಾವ್ಯಾವ ಈಗ ರಕ್ಷಣಾ ಸಚಿವರು, ಆಮೇಲೆ ಹಣಕಾಸು ಸಚಿವರು, ಏನೇನ ಈ ಹುದ್ದೆಗಳಿದಾವ ಪ್ರಧಾನಿ ಹೇಳ್ತಾರೆ ಯಾರನ್ರಿ ಇವ್ರನ್ನ ರಕ್ಷಣಾ ಸಚಿವರನ್ನಾಗಿ ಮಾಡ್ರಿ, ಇವರನ್ನ ಹಣಕಾಸು ಫೈನಾನ್ಸ್ ಮಿನಿಸ್ಟರ್ ಆಗಿರಿ ಮಾಡ್ಲಿ, ಇವ್ರ ರೈಲ್ವೆ ಮಾಡ್ರಿ, ಕೈಗಾರಿಕೆ ಏನೇನ್ ಇದಾವಲ್ಲ ಆ ಹುದ್ದೆಗಳನ್ನ ಈ ಪ್ರಧಾನಿ ಯಾರನ್ನ ಹೇಳ್ತಾರೆ, ಪ್ರಧಾನಿಯ ಸಲಹೆ ಮೇರೆಗೆ ಮಂತ್ರಿ ಮಂಡಲದ ಸದಸ್ಯರ ನೇಮಕ ಕೂಡ ಮಾಡ್ತಾರೆ. ಮಂತ್ರಿ ಮಂಡಲದ ಸದಸ್ಯರ ನೇಮಕ. ಹಾಗಾದ್ರೆ ವಿಧಿ ಅಥವಾ ಆರ್ಟಿಕಲ್ 75 ಪ್ರಧಾನಿ ನೇಮಕ, ಪ್ರಧಾನ ಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿ ಮಂಡಲದ ಸದಸ್ಯರ ನೇಮಕ ಕೂಡ ರಾಷ್ಟ್ರಪತಿಯವರು ಮಾಡ್ತಾರೆ. ಹಾಗಾದ್ರೆ ಪ್ರಧಾನಿಗೆ ಪ್ರಮಾಣ ವಚನ, ಪ್ರಧಾನಮಂತ್ರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರ ಅಂದ್ರೆ ರಾಷ್ಟ್ರಪತಿ. ಇದು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ PSI ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವುದು. ಪ್ರಮಾಣ ವಚನ ರಾಷ್ಟ್ರಪತಿ. ಪ್ರಧಾನಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂದ್ರೆ ರಾಷ್ಟ್ರಪತಿ ಬೋಧಿಸ್ತಾರೆ. ಹಾಗಾದ್ರೆ ಎಕ್ಸಾಮ್ ಗಳಲ್ಲಿ ಏನ್ ಕೇಳಿದ್ದಾರೆ? ಪ್ರಧಾನಿ ನೇಮಕ ಬಗ್ಗೆ ಆರ್ಟಿಕಲ್ ಬಗ್ಗೆ ಕೇಳಿದ್ದಾರೆ, ಪ್ರಧಾನಮಂತ್ರಿಯನ್ನು ಯಾರು ನೇಮಿಸ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಮತ್ತೆ ನೆಕ್ಸ್ಟ್ ಪ್ರಧಾನಿಗೆ ಯಾರು ಪ್ರಮಾಣ ವಚನವನ್ನ ಕೂಡ ಬೋಧಿಸ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಜಸ್ಟ್ ಕ್ಯಾಶುವಲ್ ಆಗಿ ನೆನ್ಪಿಟ್ಕೋಬೇಕು. 74 ಪ್ರಧಾನಿಯ ರಾಷ್ಟ್ರಪತಿಯ ಸಲಹೆ ಸೂಚನೆಯನ್ನ ನೀಡಲು ಮಂತ್ರಿ ಮಂಡಲ ಇರಬೇಕು. 75 ಪ್ರಧಾನಿ ನೇಮಕ, ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿ ಮಂಡಲದ ಸದಸ್ಯರ ನೇಮಕ ಆಗಿದೆ. 74 ಮತ್ತು 75. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಎಕ್ಸಾಮ್ ಪರ್ಪಸ್, 76 ಆರ್ಟಿಕಲ್. 76 ಆರ್ಟಿಕಲ್ ಏನ್ ಹೇಳ್ತದೆ ಅಂದ್ರೆ ರಾಷ್ಟ್ರಪತಿಯವರು ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡಬೇಕು ಅಂತೇಳಿ. ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಭಾರತ ದೇಶದ ಕೇಂದ್ರದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಅಂದ್ರೆ ಅಟಾರ್ನಿ ಜನರಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಜಸ್ಟ್ ಬ್ರೀಫ್ ಆಗಿ ಹೇಳ್ತೀನಿ. ಅಟಾರ್ನಿ ಜನರಲ್ ಅನ್ನುವಂತ ಹುದ್ದೆ ಕೇಂದ್ರದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಇವರು ಅಟಾರ್ನಿ ಜನರಲ್. ಇವರನ್ನ ನೇಮಕ ಮಾಡುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗಿದೆ. ಅಗೇನ್ ಮತ್ತೆ ಪ್ರಧಾನಿಯ ಸಲಹೆ ಮೇರೆಗೆ ಇವರನ್ನ ಆಯ್ಕೆ ಮಾಡಬೇಕು. ಇವ್ರ ಬಗ್ಗೆ ಕೇಳಿದ್ದಾರೆ ಕ್ವಶನ್ಸ್. 76ನೇ ಆರ್ಟಿಕಲ್ ಬಗ್ಗೆ ಕೇಳಿದ್ದಾರೆ. ಅಟಾರ್ನಿ ಜನರಲ್ ನೇಮಕದ ಬಗ್ಗೆ ತಿಳಿಸುವಂತ ಆರ್ಟಿಕಲ್ ಕೇಳಿದ್ದಾರೆ. ಇವರನ್ನ ನೇಮಕ ಮಾಡುವವರು ಯಾರು ಅಂತ ಕೇಳಿದ್ದಾರೆ. ಇವರನ್ನ ನೇಮಕ ಮಾಡುವವರು ರಾಷ್ಟ್ರಪತಿ. ಇವರಿಗೆ ಪ್ರಮಾಣ ವಚನವನ್ನ ಬೋಧಿಸುವರು ಕೂಡ ರಾಷ್ಟ್ರಪತಿ. ಅಗೇನ್ ಅದೇ ಇವರನ್ನ ತೆಗೆದು ಹಾಕುವಂತ, ಇವರು ಕೂಡ ಸಂವಿಧಾನಕ್ಕೆ ಅಥವಾ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಇವರನ್ನ ತೆಗೆದು ಹಾಕುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿ. ತೆಗೆದು ಹಾಕುವ ಅಧಿಕಾರ ಇರುವುದು ಸೇಮ್ ರಾಷ್ಟ್ರಪತಿಗೆ ಇದೆ. ಆಮೇಲೆ ಇವ್ರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇವರಿಗೆ ಎಷ್ಟು ವಯಸ್ಸು, ಅಧಿಕಾರದಲ್ಲಿ ಇವರ ಅಧಿಕಾರಾವಧಿ ಅಂದ್ರೆ ರಾಷ್ಟ್ರಪತಿ ಇಚ್ಛೆ ಮೇರೆಗೆ. ಇದು ಎಕ್ಸಾಮ್ಗಳಲ್ಲಿ ಕ್ವಶನ್ ರಿಪೀಟ್ ಆಗಿದೆ. ರಾಷ್ಟ್ರಪತಿ ಇಚ್ಛೆ ಮೇರೆಗೆ ರಾಷ್ಟ್ರಪತಿ ಯಾವಾಗ ಬೇಕಾದ್ರೂ ಇವರನ್ನ ಅವರ ಒಂದು ಹುದ್ದೆಯಿಂದ ತೆಗೆದು ಹಾಕ್ಬೋದು. ರಾಷ್ಟ್ರಪತಿ ಎಲ್ಲಿವರೆಗೆ ಇಚ್ಛೆ ಇರುತ್ತೋ ಅಲ್ಲಿವರೆಗೂ ಇವರು ಅಧಿಕಾರದಲ್ಲಿ ಮುಂದುವರಿಸಬೇಕು. ಇವರನ್ನ ನೇಮಕ, ಪ್ರಮಾಣ ವಚನ, ತೆಗೆದು ಹಾಕುವುದು ಎಲ್ಲವೂ ರಾಷ್ಟ್ರಪತಿ. ಇದು ಆರ್ಟಿಕಲ್ 76 ಹೇಳ್ತತಿ. ಇವರು ರಾಷ್ಟ್ರಪತಿ ಇಚ್ಛೆ ಇರುವವರೆಗೂ ಕೂಡ ಅಟಾರ್ನಿ ಜನರಲ್ ಅಧಿಕಾರದಲ್ಲಿ ಇರಬೇಕು. ಈ ಅಟಾರ್ನಿ ಜನರಲ್ ಬಗ್ಗೆ ಇನ್ನೊಂದು ಕ್ವಶನ್ಸ್ ಕೇಳಿದರೆ ಆರ್ಟಿಕಲ್ 88. ಇದು ಅಟಾರ್ನಿ ಜನರಲ್ ಬಗ್ಗೆ ಹೇಳ್ತದೆ. ಎಕ್ಸಾಮ್ಗಳಲ್ಲಿ ಇದು ಬಹಳಷ್ಟು ರಿಪೀಟ್ ಆಗಿರುವಂತ ಕ್ವಶನ್ಸ್. ಅಟಾರ್ನಿ ಜನರಲ್ ಇವರು ದೇಶದ ಒಂದು ಅತ್ಯುನ್ನತ ಕಾನೂನು ಅಧಿಕಾರಿ. ರಾಷ್ಟ್ರಪತಿಗೆ ಮತ್ತು ಮಂತ್ರಿ ಮಂಡಲಕ್ಕೆ ಏನ್ ರಾಜ್ಯಸಭೆ, ಲೋಕಸಭೆ ಇದಾವಲ್ಲ, ಕಾಲಕ್ಕೆ ಅವರು ಕೇಳುವಂತಹ ಕಾನೂನಿನ ಸಲಹೆ ಮತ್ತು ಸೂಚನೆ ನೀಡಲಿಕ್ಕೆ ಅಟಾರ್ನಿ ಜನರಲ್ ನೇಮಕ ಅದು ಕ್ರಿಯೇಟ್ ಮಾಡಿರೋ ಪೋಸ್ಟ್ ಇದು.
ಕಾನೂನು ಸಲಹೆಗಳನ್ನ ನೀಡಬೇಕು. ಸಂವಿಧಾನ ಯಾವುದೇ ಒಂದು ಮಸೂದೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ಒಂದು ಮಸೂದೆ ಸಂವಿಧಾನಕ್ಕೆ ಇದೆಯೋ, ಈ ರೀತಿಯಾಗಿ ತರಬೇಕಂತಿದೀವಿ, ಅದರ ಸಾಧಕ ಬಾಧಕಗಳೇನು ಅನ್ನುವಂತ ಒಂದು ವಿಚಾರನ ಮಂತ್ರಿಮಂಡಲ, ರಾಷ್ಟ್ರಪತಿ, ಪ್ರಧಾನಿ ಯಾರೇ ಒಂದು ಕೇಳಿದ್ರೆ ಅವರಿಗೆ ಕಾನೂನಿನ ಸಲಹೆಯನ್ನು ನೀಡುವುದು ಇವರು ಅಟಾರ್ನಿ ಜನರಲ್ ಒಬ್ಬ ಒಂದು ಆದ್ಯ ಕರ್ತವ್ಯ. ಯಾಕಂದ್ರೆ ಒಬ್ಬ ಅಟಾರ್ನಿ ಜನರಲ್ ಆಗಿ ನೇಮಕ ಆಗ್ಬೇಕಂತಂದ್ರೆ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಿಗೆ ಇರುವಂತ ಹುದ್ದೆಗೆ ಇರುವಂತ ಅರ್ಹತೆಗಳನ್ನ ಇವರಿಗೆ ತಿಳಿದಿರ್ಬೇಕು. ಇದರಿಂದ ನಮಗೆ ಸ್ಪಷ್ಟವಾಗ್ತತಿ ಒಬ್ಬ ಕಾನೂನಿನ ಜ್ಞಾನವನ್ನ ಅಥವಾ ಒಂದು ಜ್ಞಾನವನ್ನು ಹೊಂದಿರುವಂತ ವ್ಯಕ್ತಿಯನ್ನ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ತಾರೆ. ಸೊ ಅವರು ಅಟಾರ್ನಿ ಜನರಲ್ ಅವರು ಒಬ್ಬ ಸಂಸತ್ ಸದಸ್ಯನಲ್ಲದಿದ್ರು ಕೂಡ ಸದನದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಚರ್ಚಿಸಬಹುದು, ಆದ್ರೆ ಮತದಾನವನ್ನು ಮಾಡುವಂತ ಹಕ್ಕಿಲ್ಲ ಅನ್ನುವುದನ್ನು ಆರ್ಟಿಕಲ್ 88 ಹೇಳುತ್ತೆ. ಈ ಆರ್ಟಿಕಲ್ ಬಗ್ಗೆ ಬಹಳಷ್ಟು ಸಲ ಕ್ವಶನ್ಸ್ ರೈಸ್ ಆಗಿವೆ. ಸಂಸತ್ ಸದನಗಳಲ್ಲಿ ಕಲಾಪಗಳಲ್ಲಿ ಇವರು ಭಾಗವಹಿಸಬಹುದು ಮತ್ತು ಚರ್ಚಿಸಬಹುದು, ಬಟ್ ಮತದಾನ ಮಾಡುವಂತ ಹಕ್ಕಿಲ್ಲ. ಇವರೇನು ಸಂಸತ್ ಸದಸ್ಯ ಅಲ್ಲ, ಆದ್ರೂ ಕೂಡ ಒಂದು 88 ಈ ಒಂದು ವಿಶೇಷ ಆರ್ಟಿಕಲ್ ಅಲ್ಲಿ ಅವರಿಗೆ ಇದನ್ನ ಅವಕಾಶ ಮಾಡಿಕೊಟ್ಟಿದೆ. ಮತ್ತೆ ಇನ್ನೊಂದು ಆರ್ಟಿಕಲ್ ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವರು ಭಾರತ ದೇಶದ ಪರವಾಗಿ ಯಾವುದೇ ಕೋರ್ಟ್ ನಲ್ಲಿ ವಾದ ಮಾಡಬಹುದು, ಭಾರತ ದೇಶದ ಪರವಾಗಿ ವಕಾಲತನ್ನು ವಹಿಸಬಹುದು, ವಾದವನ್ನ ಮಾಡಬಹುದು ಅಟಾರ್ನಿ ಜನರಲ್. 88ನೇ ಆರ್ಟಿಕಲ್ ಇವ್ರು ಹೇಳುತ್ತೆ ಇವರನ್ನ ನೇಮಕ ಮಾಡುವಂತ ಒಂದು ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಇದೆ. ಹಾಗಾದ್ರೆ ಪ್ರೆಸೆಂಟ್ ಅಟಾರ್ನಿ ಜನರಲ್ ಯಾರಿದ್ದಾರೆ ಅಂದ್ರೆ ಆರ್ ವೆಂಕಟರಮಣಿ. ಪ್ರೆಸೆಂಟ್ ಅಟಾರ್ನಿ ಜನರಲ್. ಹಾಗಾದ್ರೆ ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರು ಅಂದ್ರೆ MC ಸೆಟಲ್ವಾಡ್. MC ಸೆಟಲ್ವಾಡ್ ಅವರು ಮೊದಲ ಅಟಾರ್ನಿ ಜನರಲ್. ಈಗ ಪ್ರಸ್ತುತ ಯಾರಿದ್ದಾರೆ ಅಂದ್ರೆ ಪ್ರೆಸೆಂಟ್ ಆರ್ ವೆಂಕಟರಮಣಿ ಅವರು ಪ್ರೆಸೆಂಟ್ ಅಟಾರ್ನಿ ಜನರಲ್ ಆಗಿದ್ದಾರೆ. ಇವೆಲ್ಲವೂ ಇಂಪಾರ್ಟೆಂಟ್. ನೇಮಕ, ಪ್ರಮಾಣ ತೆಗೆದುಹಾಕುವುದು, ಅವರ ಅಧಿಕಾರಾವಧಿ, ಈಗ ಪ್ರೆಸೆಂಟ್ ಯಾರಿದ್ದಾರೆ, ಮೊದ್ಲು ಯಾರಿದ್ರು, ಇದು ವಿಶೇಷ ಸಂಸತ್ ಸದಸ್ಯನಲ್ಲದಿದ್ರು ಕೂಡ ಭಾಗವಹಿಸಿ ಚರ್ಚಿಸಬಹುದು, ಬಟ್ ಮತದಾನ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್. ಮತದಾನ ಮಾಡುವಂತ ಹಕ್ಕು ಇಲ್ಲ. ಭಾರತ ದೇಶದ ಪರವಾಗಿ ಯಾವುದೇ ನ್ಯಾಯಾಲಯದಲ್ಲಿ ವಕಾಲತನ್ನು ವಹಿಸಬಹುದು ಅಥವಾ ವಾದವನ್ನ ಮಾಡಬಹುದು ಇವರು. ಇಷ್ಟು ಅಟಾರ್ನಿ ಜನರಲ್ ಬಗ್ಗೆ. ಈ ಒಂದು ಪ್ರಮುಖವಾದ ಹುದ್ದೆಯ ಒಂದು ಮುಖ್ಯಸ್ಥರನ್ನ ನೇಮಕ ಮಾಡುವಂತಹ ಒಂದು ಅಧಿಕಾರ ಯಾರಿಗಿದೆ ಅಂದ್ರೆ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಿದೆ. ಆರ್ಟಿಕಲ್ ಇನ್ನೊಂದು ರಾಷ್ಟ್ರಪತಿಯ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದು ಅಂತಂದ್ರೆ 77 ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ ಕೇಂದ್ರ ಕಾರ್ಯಾಂಗದ ಎಲ್ಲಾ ಅಧಿಕಾರಗಳು, ಎಲ್ಲಾ ಒಂದು ಕಾರ್ಯಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೀಬೇಕು ಅಂತ ಹೇಳುತ್ತೆ. ಎಲ್ಲಾ ಅಧಿಕಾರಗಳು, ಅಧಿಕಾರ ಕಾರ್ಯಗಳು ಅಥವಾ ಕಾರ್ಯಗಳು ರಾಷ್ಟ್ರಪತಿ ಹೆಸರಿನಲ್ಲಿ ನಡೀಬೇಕು. ರಾಷ್ಟ್ರಪತಿ ಹೆಸರಿನಲ್ಲೇ ನಡೀಬೇಕು. ಕೇಂದ್ರ ಕಾರ್ಯಾಂಗವನ್ನ ತೆಗೆದುಕೊಂಡಾಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ ಹಾಗೂ ಅಟಾರ್ನಿ ಜನರಲ್ ಇವೆಲ್ಲವನ್ನ ಒಳಗೊಂಡದಕ್ಕೆ ನಾವು ಕೇಂದ್ರ ಕಾರ್ಯಾಂಗ ಅಂತ ಹೇಳಿ ಕರಿತೀವಿ. ಆದ್ರೆ ಕೇಂದ್ರ ಕಾರ್ಯಾಂಗದ ಎಲ್ಲಾ ಅಧಿಕಾರ ಕಾರ್ಯಗಳು ಯಾರ ಹೆಸರಿನಲ್ಲಿ ನಡಿಬೇಕಂದ್ರೆ ರಾಷ್ಟ್ರಪತಿ ಹೆಸರಿನಲ್ಲೇ ನಡಿಬೇಕು. ಬಟ್ ರಾಷ್ಟ್ರಪತಿ ಹೆಸರಿನಲ್ಲೇ ನಡೀತವೆ. ಇದಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಒಂದು ಆರ್ಟಿಕಲ್ 77. ಬಟ್ ಇನ್ನೊಂದೇನು ಅಂದ್ರೆ ಅವರು ನಾಮ ಮಾತ್ರ ಮುಖ್ಯಸ್ಥರು. ಎಲ್ಲಾ ಅವರ ಹೆಸರಿನಲ್ಲೇ ನಡೆದ್ರೆ ಅವ್ರನ್ನ ಆಯ್ಕೆ ಮಾಡುವಂತ ಅಥವಾ ಚೂಸ್ ಮಾಡುವಂತ ಒಂದು ಯಾರಿಗಿಲ್ಲ ಅಂತಂದ್ರೆ ಅಧಿಕಾರ ಯಾರಿಗಿಲ್ಲ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಇಲ್ಲ. ಅದು ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಇವರು ಪ್ರತಿಯೊಂದನ್ನ ಆಯ್ಕೆ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಬಟ್ ಹೆಸರು ಯಾರ ಹೆಸರಿನಲ್ಲಿ ನಡಿಬೇಕು ಅಂತಂದ್ರೆ ರಾಷ್ಟ್ರಪತಿಯ ಹೆಸರಿನಲ್ಲೇ ನಡಿಬೇಕು. ಕೇಂದ್ರ ಕಾರ್ಯಾಂಗದ ಎಲ್ಲಾ ಅಧಿಕಾರಿಗಳು ರಾಷ್ಟ್ರಪತಿಯ ಹೆಸರಿನಲ್ಲೇ ನಡೆಯಬೇಕು. ಈ ಕೆಳಕಂಡ ಯಾವ ವಿಧಿ ಹೇಳುತ್ತದೆ ಅಂತಾನು ಕ್ವಶನ್ಸ್ ಬಂದಿದೆ. ಆರ್ಟಿಕಲ್ 77, 78, 79 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಆರ್ಟಿಕಲ್ 77 ಅನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದು ಅಂತಂದ್ರೆ 80 ಆರ್ಟಿಕಲ್. ರಾಜ್ಯಸಭೆಗೆ 12 ಜನ ಸದಸ್ಯರ ನಾಮಕರಣ. ಏನಿದು 12 ಜನ ಸದಸ್ಯರ? ಪ್ರಸ್ತುತ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ, ಆಮೇಲೆ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು? ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250,
ಇರಲೇಬೇಕು. ಆ 250 ಸದಸ್ಯರಲ್ಲಿ 12 ಸದಸ್ಯರು ನಾಮಿನೇಟ್ ಕ್ಯಾಂಡಿಡೇಟ್ ಇರ್ತಾರೆ. ಎಲೆಕ್ಟೆಡ್ ಬೇರೆ, ನಾಮಿನೇಟ್ ಕ್ಯಾಂಡಿಡೇಟ್ ಏನಿರ್ತಾರೆ ನಾಮನಿರ್ದೇಶಿತರು ಅಂತಾರೆ. ಯಾಕಂದ್ರೆ ನಮ್ಮ ಆ ನಾಮನಿರ್ದೇಶಿತ ಸದಸ್ಯರನ್ನ ಆರ್ಟಿಕಲ್ ಪ್ರಕಾರ ಯಾರು ಆಯ್ಕೆ ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ. ಕಲೆ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ, ಸಮಾಜ ಸೇವೆ ಇವೆಲ್ಲ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಬೋದು. ಕಲೆ, ಸಾಹಿತ್ಯ, ಕ್ರೀಡೆ, ಸಮಾಜ ಸೇವೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಏನ್ ಸಾಧನೆ ಮಾಡಿರ್ತಾರೋ ಅವ್ರು, ಫಾರ್ ಎಕ್ಸಾಂಪಲ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ಇದ್ದಾರೆ, ಇನ್ಫೋಸಿಸ್ ಸುಧಾಮೂರ್ತಿ, ಇವರೆಲ್ಲವರು ಕೂಡ ರಾಜ್ಯಸಭೆಗೆ ನಾಮಿನೇಟ್ ಕ್ಯಾಂಡಿಡೇಟ್ಸ್. ಸೊ ಅವರನ್ನ 12 ಜನ ಸದಸ್ಯರನ್ನ ವಿವಿಧ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತಹ 12 ಜನ ಮೆಂಬರ್ಸ್ ಅನ್ನ ರಾಜ್ಯಸಭೆಗೆ ಅಥವಾ ಒಂದು ಸದನದ ಮೇಲ್ಮನೆ ಅಂತ ಹೇಳಿ ಕರಿತೀವಿ, ಸದನದ ಮೇಲ್ಮನೆ ಆದಂತ ರಾಜ್ಯಸಭೆಗೆ 12 ಜನ ಸದಸ್ಯರ ನಾಮಕರಣ ಅಥವಾ ನಾಮನಿರ್ದೇಶಿತ ಸದಸ್ಯರನ್ನ ಆಯ್ಕೆ ಮಾಡುವಂತ ಅವಕಾಶ ಯಾರಿಗಿದೆ ಅಂತಂದ್ರೆ, ಅಧಿಕಾರ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಯವರಿಗಿದೆ. ಆರ್ಟಿಕಲ್ 80 ಪ್ರಕಾರ ಇದು ಕೂಡ ಕ್ವಶನ್ಸ್ ಬಂದಿದೆ. ಎಷ್ಟು ಜನ ಸದಸ್ಯರನ್ನ ನಾಮಕರಣ ಮಾಡೋದು? 12 ಜನ. ಹಿಂಗ್ ಕೇಳಿದ್ದಾರೆ ಕ್ವಶನ್. ರಾಜ್ಯಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಮೇಲೆ ನಾಮನಿರ್ದೇಶಿತ ಸದಸ್ಯರ ಸಂಖ್ಯೆ 12 ಜನ ಇರ್ತಾರೆ, ಅದನ್ನ ತಿಳಿಸುವಂತ ಆರ್ಟಿಕಲ್ ಕೇಳಿದ್ದಾರೆ. 12 ಜನ ನಾಮನಿರ್ದೇಶಿತರನ್ನ ಯಾರು ಆಯ್ಕೆ ಮಾಡ್ತಾರಂತಾನು ಕ್ವಶನ್ಸ್ ಬಂದಿದೆ. ಯಾವುದೇ ರೀತಿಯಾಗಿ ಕೇಳಿದ್ರು ಕೂಡ ನಾವು ಆನ್ಸರ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಆರ್ಟಿಕಲ್ 76 ಆಯ್ತು, ಅಟಾರ್ನಿ ಜನರಲ್ ಆಯ್ತು, ಆಮೇಲೆ 80 ರಾಜ್ಯಸಭೆಗೆ ನಾಮಕರಣ ಆಯ್ತು. ನೆಕ್ಸ್ಟ್ ಏನ್ ಬರುತ್ತಂದ್ರೆ ಆರ್ಟಿಕಲ್ 85. ಆರ್ಟಿಕಲ್ 85 ಏನ್ ಹೇಳ್ತೈತೆ ಅಂದ್ರೆ ಲೋಕಸಭೆಯನ್ನ ಅಂದ್ರೆ ಯಾವುದೇ ಸದನವನ್ನ ಕರೆಯುವ, ಮುಂದೂಡುವ ಹಾಗೂ ಲೋಕಸಭೆಯನ್ನ ವಿಸರ್ಜಿಸುವಂತ ಅಧಿಕಾರ. ಸದನವನ್ನ ಕರೆಯುವ, ಮುಂದೂಡುವ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಕರೆಯುವ ಅಥವಾ ಮುಂದೂಡುವ ಲೋಕಸಭೆಯನ್ನ ವಿಸರ್ಜಿಸುವಂತ ಅಧಿಕಾರ. ಲೋಕಸಭೆಯನ್ನ ವಿಸರ್ಜಿಸುವಂತ ಅಧಿಕಾರ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಯವರಿಗಿದೆ. ರಾಷ್ಟ್ರಪತಿಯವರಿಗೆ ಲೋಕಸಭೆಯನ್ನು ವಿಸರ್ಜಿಸುವಂತ ಅಧಿಕಾರ ಯಾವ ಇದ್ರ ಮೇಲೆ ಇದೆ ಅಂತಂದ್ರೆ ಆರ್ಟಿಕಲ್ 85 ಪ್ರಕಾರ ಅವರು ಲೋಕಸಭೆಯನ್ನು ಕೂಡ ವಿಸರ್ಜಿಸಬಹುದು. ಸದನವನ್ನ ಕರೆಯುವ, ಸದನವನ್ನ ಮುಂದೂಡುವ, ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ. ಏನ್ ಹೀಗಂದ್ರೆ ಅಂತಂದ್ರೆ ಲೋಕಸಭೆ ಸಾಮೂಹಿಕವಾಗಿ ಮಂತ್ರಿಮಂಡಲ ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತೆ. ಯಾಕಂದ್ರೆ ಮೇಲ್ಮನೆ, ಕೆಳಮನೆ ಅಂತ ಹೇಳ್ಬಿಡ್ತಾವೆ. ಮೇಲ್ಮನೆಯಲ್ಲಿ ಏನ್ ಹೇಳ್ತಾವು, ಫಸ್ಟ್ ಹಣಕಾಸಿನ ಮಸೂದೆ ಆಗಿರ್ಬಹುದು, ಇನ್ನೊಂದು ಇಂಪಾರ್ಟೆಂಟ್ ಎಲ್ಲವೂ ಪಾಸ್ ಆಗೋದು ಎಲ್ಲಿ ಅಂದ್ರೆ ಲೋಕಸಭೆಯಲ್ಲೇ. ಮಂತ್ರಿಮಂಡಲ ಸಾಮೂಹಿಕವಾಗಿ ಜವಾಬ್ದಾರಿ ಆಗಿರುವುದು ಲೋಕಸಭೆಗೆ. ಈ ಒಂದು ಮಂತ್ರಿಮಂಡಲ ಅಥವಾ ಲೋಕಸಭೆಯಲ್ಲಿ ಮಂತ್ರಿಮಂಡಲದಲ್ಲಿ ಏನೋ ಒಂದು ಬಹಳಷ್ಟು ಮಂತ್ರಿಗಳು ಅಥವಾ ಕ್ಯಾಂಡಿಡೇಟ್ಸ್ ಏನು ಉನ್ನತವಾದ ರಕ್ಷಣೆ ಆಗಿರ್ಬೋದು, ಡಿಫೆನ್ಸ್, ಫೈನಾನ್ಸ್, ರೈಲ್ವೆ ಇವೇನ್ ಇರ್ತಾವೋ ಅಲ್ಲಿ ಒಂದು ಸದಸ್ಯರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ, ಅಂತಹ ಒಂದು ಪ್ರಕರಣ ಯಾವುದೋ ಒಂದು ಪ್ರಕರಣದಲ್ಲಿ ಭಾಗಿಯಾದಾಗ ಅಪೋಸಿಟ್ ಪಾರ್ಟಿಯವರು ಏನ್ ಮಾಡ್ತಾರೆ ಅಂದ್ರೆ ಇವರನ್ನ ಉಲ್ಲಂಘಿಸಬೇಕು, ಲೋಕಸಭೆ ತತ್ಕ್ಷಣದಿಂದಲೇ ವಿಸರ್ಜಿಸಬೇಕು ಅಂತ ಹೇಳಿ ಅಪೋಸಿಟ್ ಪಾರ್ಟಿಯವರು ಮಂಡನೆ ಮಾಡ್ತಾರೆ. ಸದನದ ಬಾವಿಗಿಳಿದು ಗಲಾಟೆ ಮಾಡ್ತಾರೆ. ಅಧಿವೇಶನ ನಡೆದಾಗ ನೀವೆಲ್ಲರೂ ನೋಡಿರ್ಬೋದು, ಆರೋಪ ಪ್ರತ್ಯಾರೋಪಗಳು ಇರ್ತಾವೆ. ಆಡಳಿತ ಪಕ್ಷದ ಮೇಲೆ ಅಪೋಸಿಟ್ ಪಾರ್ಟಿಯವರು ಕ್ಯಾಂಡಿಡೇಟ್ಸ್ ಗಳು ಆರೋಪ ಮಾಡ್ತಿರ್ತಾರೋ, ಅವ್ರಿಗೆ ಪ್ರತಿಯಾಗಿ ಇವರು ಪ್ರತಿರೋಪ ಮಾಡ್ತಿರ್ತಾರೆ. ಇವೆಲ್ಲ ಕಂಡು ಬರುತ್ತೆ. ಆಡಳಿತ ಪಕ್ಷದಲ್ಲಿ ಯಾವ ಅಧಿಕಾರದಲ್ಲಿ ಇರುತ್ತೋ ಆ ಅಧಿಕಾರದಲ್ಲಿರುವಂತಹ ಮಂತ್ರಿಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ, ಅವ್ರ ಮೇಲೆ ಅಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಕಂಡು ಬಂದ್ರೆ ಆಗ ಅಪೋಸಿಟ್ ಪಾರ್ಟಿಯವರು ಏನ್ ಮಾಡ್ತಾರೆ, ಇವರು ಲೋಕಸಭೆಯನ್ನು ವಿಸರ್ಜಿಸಬೇಕು, ಇವರು ಆಡಳಿತ ನಡೆಸಲಿಕ್ಕೆ ಇದಿಲ್ಲ ಅಂತ ಹೇಳ್ತಾರೆ. ಅಂತಹ ಸಂದರ್ಭ ಬಂದ್ರೆ ಅವರ ಮೇಲಿರುವಂತಹ ಒಂದು ಆರೋಪ ಪ್ರೂವ್ ಆದ್ರೆ ಆ ಲೋಕಸಭೆಯನ್ನ ವಿಸರ್ಜಿಸಿ ಮರು ಚುನಾವಣೆಯನ್ನ ಕರಿಬೇಕು. ಆ ಲೋಕಸಭೆಯನ್ನ ವಿಸರ್ಜಿಸುವಂತಹ ಒಂದು ಅಧಿಕಾರ ಯಾರಿಗಿದೆ ಅಂತಂದ್ರೆ 85 ಆರ್ಟಿಕಲ್ ಪ್ರಕಾರ ಒಂದು ವಿಶೇಷ ಪವರ್ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಯವರಿಗಿದೆ. ಇದನ್ನು ಕೇಳಿದರೆ ಸದನವನ್ನ ಕರಿಬಹುದು. ಯಾವುದೇ ಒಂದು ಸಂಬಂಧಪಟ್ಟಂಗೆ ಚರ್ಚಿಸಬೇಕಾದ್ರೆ 2 ಸದನಗಳನ್ನ ಕರಿಬಹುದು. ಸದನವನ್ನ ಗಲಾಟೆಗಳು ಅಪೋಸಿಟ್ ಪಾರ್ಟಿಯವರೆಲ್ಲ ಮಾಡ್ಕೊಂಡು ಆಡಳಿತ ಪಕ್ಷದವರು ಮಾಡಿದ್ರೆ ಸದನವನ್ನು ಮುಂದೂಡುವಂತೆ ಸ್ಪೀಕರ್ಗೂ ತಿಳಿಸಬಹುದು. ಅವರ ಸದನವನ್ನು ಮುಂದೂಡಬಹುದು. ಆಮೇಲೆ ಆಡಳಿತ ನಡೆಸುವಂತ ಪಕ್ಷದ ಮೇಲೆ
ಆ ತರ ಒಂದು ಸಂವಿಧಾನಕ್ಕೆ ಉಲ್ಲಂಘನೆ ಮಾಡಿದ್ದಾರೆ, ವಿರುದ್ಧವಾಗಿ ನಡೆದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಅಂಶ ಇವರು ರಾಷ್ಟ್ರಪತಿಯವರ ಗಮನಕ್ಕೆ ಬಂದು ಅಂತ ಒಂದು ಪ್ರಕರಣದಲ್ಲಿ ಅಂತ ಸಂದರ್ಭ ಬಂದ್ರೆ ಇಡೀ ಲೋಕಸಭೆಯನ್ನು ವಿಸರ್ಜಿಸುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಇದೆ. ಇದೊಂದು ವಿಶೇಷವಾದದ್ದು. ಇದನ್ನ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಈ ಆರ್ಟಿಕಲ್ ಬಗ್ಗೆನೂ ಕೇಳಿದ್ದಾರೆ. ಆಕ್ಚುಲಿ ಎಕ್ಸಾಮ್ಗಳಲ್ಲಿ ಏನೇನು ಆರ್ಟಿಕಲ್ ಕೇಳಿದ್ದಾರೆ ಆ ಆರ್ಟಿಕಲ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಮತ್ತೆ ಆ ಆರ್ಟಿಕಲ್ ಬಗ್ಗೆ ಏನೇನು ಕ್ವಶನ್ಸ್ಗಳು ಬಂದಿದಾವೆ ಅಂತಾನು ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಟಿಕಲ್ ಅಂದ್ರೆ 86. ಈ 86ನೇ ಆರ್ಟಿಕಲ್ ಏನ್ ಹೇಳುತ್ತೆ, ಎರಡೂ ಸದನಗಳ ಸೇರಿಸ್ಕೊಂಡು ಜಂಟಿ ಭಾಷಣವನ್ನ ಮಾಡುವುದು. ಎರಡೂ ಸದನಗಳನ್ನ ಸೇರಿಸಿ ಜಂಟಿಯಾಗಿ ಭಾಷಣವನ್ನ ಮಾಡುವುದು. ಜಂಟಿ ಅಧಿವೇಶನವನ್ನ ಜಂಟಿ ಅಧಿವೇಶನ ಜಾಯಿಂಟ್ ಸೆಷನ್ ಬರುತ್ತೆ, ಅದು ಕಲಂ 108 ಪ್ರಕಾರ ಅದೆಲ್ಲ ಬೇಡ. ಇದು ಯಾಕೆ ಎರಡು ಅಧಿವೇಶನ ಜಂಟಿ ಮಾಡೋದು ಅಂದ್ರೆ, ಚುನಾಯಿತ ಒಬ್ಬ ಆಡಳಿತ ಪಕ್ಷದಲ್ಲಿ ಬಹುಮತದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತ ವ್ಯಕ್ತಿ ಹೊಸದಾಗಿ ಸರ್ಕಾರ ರಚನೆ ಆಗಿರುತ್ತದೆ. ಆಗ ಅಪೋಸಿಟ್ ಪಾರ್ಟಿ ಇವರು ಆಡಳಿತ ಪಕ್ಷವನ್ನ ಮಾಡಿದವ್ರ ಪಾರ್ಟಿ ಇರುತ್ತೆ. ಆಗ ಎರಡೂ ಸದನಗಳನ್ನ ಕೂರಿಸಿಕೊಂಡು ಹೊಸದಾಗಿ ಸರ್ಕಾರ ಏನ್ ರಚನೆ ಆಗಿರುತ್ತಲ್ಲ, ಆವಾಗ ಆ ಒಂದು ಹೊಸದಾಗಿ ರಚನೆ ಆದ ಸರ್ಕಾರ ಇದರಲ್ಲಿ ಎರಡೂ ಸದನಗಳನ್ನ ಸೇರಿಸಿ ಭಾಷಣವನ್ನ ಮಾಡುವಂತ ಅಧಿಕಾರ. ಈಗ ಫಾರ್ ಎಕ್ಸಾಂಪಲ್ ಈಗ ಯಾವ್ದು ಗೆದ್ದಿರ್ತತೋ ಆ ಗೆದ್ದಂತಹ ಇದನ್ನ ಈಗ ಹೋದ್ ಸಲನು ಅದೇ ಗೆದ್ದ ಪಕ್ಷ ಇತ್ತಂದ್ರ ತಿರ್ಗಾ ಅದೇ ಗೆದ್ದಿತ್ತು ಅಂದ್ರ ಅದೇ ಪಕ್ಷ ಗೆದ್ದು ಕೇಂದ್ರದಲ್ಲಿ ಆಡಳಿತವನ್ನು ನಡೆಸ್ತಾ ಇತ್ತಂದ್ರೆ ಅದರ ಒಂದು ಹಿಂದಿನ ಇರುವಂತಹ ಒಂದು ಸವಾಲುಗಳೇನು, ಹಿಂದೆ ಏನೇನ್ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ರಿ, ಒಂದು ಪಾಸಿಟಿವ್ ಆಗಿ ಮಾತಾಡ್ಬೋದು, ಇಲ್ಲ ಅಂತಂದ್ರೆ ಅವ್ರಿಗೆ ಇನ್ನು ವಿಮರ್ಶೆ ಮಾಡಿ ಅವ್ರಿಗೆ ಹೆಚ್ಚಿನ ಒಂದು ಇದನ್ನ ಕೂಡ ನೀಡಬಹುದು. ಹಾಗಾದ್ರೆ ಎರಡೂ ಹೊಸದಾಗಿ ಸರ್ಕಾರ ರಚನೆ ಆದಾಗ ಎರಡೂ ಸದನಗಳನ್ನ ಒಟ್ಟಿಗೆ ಸೇರಿಸಿ ಜಂಟಿ ಭಾಷಣವನ್ನ ಮಾಡುವಂತ ಅಧಿಕಾರ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಯವರಿಗಿದೆ. ಆರ್ಟಿಕಲ್ 86 ಪ್ರಕಾರ ಇವ್ರು ಏನ್ ಮಾಡ್ಬೋದು ಅಂತಂದ್ರೆ ಭಾಷಣಗಳನ್ನ ಕುರಿತು ಭಾಷಣವನ್ನ ಮಾಡ್ಬೋದು. ಈ ಆರ್ಟಿಕಲ್ ಕೂಡ ರಾಷ್ಟ್ರಪತಿಯವರ ಒಂದು ಜಂಟಿ ಅಧಿವೇಶನ ಬಗ್ಗೆ. ಇನ್ನೊಂದು ಬರುತ್ತೆ 108 ಆರ್ಟಿಕಲ್ ಜಂಟಿ ಅಧಿವೇಶನ. ಅದು ಹೊಸದಾಗಿ ಸರ್ಕಾರ ರಚನೆ ಆದಾಗ ಭಾಷಣ ಮಾಡೋದು ಬೇರೆ, ಈ ಜಂಟಿ ಅಧಿವೇಶನ ಬೇರೆ. ಜಂಟಿ ಭಾಷಣ ಅದು ಹೊಸದಾಗಿ ಏನ್ ಸರ್ಕಾರ ರಚನೆ ಆಗಿರುತ್ತೋ ಅವೆರಡು ಸದನಗಳನ್ನು ಕುರಿತು ಭಾಷಣವನ್ನ ಮಾಡ್ಬೇಕು ಹೊಸದಾಗಿ ಸರ್ಕಾರ. ಈ ರಾಜ್ಯದಲ್ಲಿ ರಾಜ್ಯಪಾಲರು ಮಾಡ್ತಾರೆ, ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಮಾಡ್ತಾರೆ. ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟು. ಜಂಟಿ ಅಧಿವೇಶನ ಅದು ಹೊಸದಾಗಿ ಸರ್ಕಾರ ರಚನೆ ಆಗಿರುವಾಗ ಜಸ್ಟ್ ಭಾಷಣ ಮಾಡೋದು. ಈ ಜಂಟಿ ಅಧಿವೇಶನ ಬೇರೆ. 108 ಜಂಟಿ ಅಧಿವೇಶನವನ್ನ ಕರೆಯುವ ಅಧಿಕಾರ ಯಾರಿಗಿದೆ ಅಂತ ಕ್ವಶನ್ಸ್ ಬಂದಿದೆ. ಜಂಟಿ ಅಧಿವೇಶನವನ್ನ ಕರೆಯುವವರು ಯಾರು ಅಂತಂದ್ರೆ ರಾಷ್ಟ್ರಪತಿ. ಆ ಜಂಟಿ ಅಧಿವೇಶನವನ್ನ ರಾಷ್ಟ್ರಪತಿ ಕರಿಬಹುದು ಅಂತ ತಿಳಿಸುವಂತ ಆರ್ಟಿಕಲ್ 108. ಇನ್ನೊಂದು ಏನನ್ನ ಕೇಳಿದ್ದಾರೆ ಅಂತಂದ್ರೆ ಎಕ್ಸಾಮ್ಗಳಲ್ಲಿ ಬಂದಿರುವಂತ ಕ್ವಶನ್ ಯಾವುದು ಅಂತಂದ್ರೆ ಜಂಟಿ ಅಧಿವೇಶನವನ್ನ ಕರೆಯುವವರು ರಾಷ್ಟ್ರಪತಿ. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಸ್ಪೀಕರ್. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀವಿ, ರಾಷ್ಟ್ರಪತಿ ಕರೀತಾರೆ ಅಂದ್ರೆ ಅಧ್ಯಕ್ಷರು ಅವರೇ ಆಗಿರ್ತಾರೆ ಅಂತ. ಇಲ್ಲ, ಸ್ಪೀಕರ್ ಅಥವಾ ಸಭಾಪತಿ. ಹಾಗಾದ್ರೆ ಇವರು ಜಂಟಿ ಅಧಿವೇಶನವನ್ನ ಯಾಕೆ ಕರಿಬೇಕು? ಇವರು ಜಂಟಿ ಅಧಿವೇಶನವನ್ನ ಯಾಕೆ ಕರಿಬೇಕಂದ್ರೆ ಯಾವ್ದಾದ್ರು ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಉಂಟಾದ್ರೆ ಅವರು ಜಂಟಿ ಅಧಿವೇಶನವನ್ನ ಕರಿಬೇಕು. ಯಾವುದೇ ಒಂದು ಮಸೂದೆಗೆ, ಒಂದು ಮಸೂದೆ ಇದೆ, ಅದೇ ಒಂದು ಮಸೂದೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ ಮಾತ್ರ ಯಾವ್ದಿದೆ ಅಂತಂದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನ ತೆಗೆದುಕೊಳ್ಳೋಣ ನಾವು. ಯೂನಿವರ್ಸಲ್ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮಾತ್ರ. ಇಲ್ಲಾಂದ್ರೆ ಯಾವ್ದೋ ಒಂದು ಮಹಿಳಾ ಮೀಸಲಾತಿ ಬಗ್ಗೆ ಅದು ಯಾವ್ದೋ ಒಂದು ತೆಗೆದುಕೊಂಡಾಗ ಲೋಕಸಭೆಯಲ್ಲಿ ಮಂಡನೆ ಆಗ್ಬೇಕು. ವಿಷಯ ಬಹುಮತ ಪಡೆದುಕೊಂಡು ಎಲ್ಲಿ ಹೋಗ್ಬೇಕು ಅಂದ್ರೆ ರಾಜ್ಯಸಭೆಗೆ ಹೋಗ್ಬೇಕು. ಲೋಕಸಭೆ, ರಾಜ್ಯಸಭೆ. ಲೋಕಸಭೆಯಲ್ಲಿ ಅಂಗೀಕಾರ ಆಯ್ತು, ರಾಜ್ಯಸಭೆಗೆ ಹೋಗ್ಬೇಕು, ರಾಜ್ಯಸಭೆಯಲ್ಲೂ ಡಿಸ್ಕಸ್ ಆಗ್ಬೇಕು, ರಾಜ್ಯಸಭೆಯಲ್ಲಿ ಡಿಸ್ಕಸ್ ಆಗ್ಬಿಟ್ಟು ಮತ್ತೆ ಲೋಕಸಭೆಗೆ ರಿಟರ್ನ್ ಬಂದು ಅದು ಮಸೂದೆಯ ರೂಪ ಆವಾಗ ರಾಷ್ಟ್ರಪತಿ ಹತ್ರ ಹೋಗ್ತತಿ. ರಾಷ್ಟ್ರಪತಿ ಪರಿಶೀಲಿಸ್ತಾರು. ರಾಷ್ಟ್ರಪತಿಗೆ 3 ರೀತಿ ಅಂತ ವಿಟೋ ಪವರ್ ಇದೆ, ನಿಮ್ಗೆ ಗೊತ್ತಿದೆ. ಪಾಕೆಟ್ ವಿಟೋ, ಸಸ್ಪೆಂಡ್ ವಿಟೋ ಅಂಡ್ ಅಬ್ಸಲ್ಯೂಟ್ ವಿಟೋ ಅಂತೇಳಿ. ತಮ್ಮ ಹತ್ತಿರ ಬಂದಂತ ಮಸೂದೆಯನ್ನ ಅವರು ಮರುಪರಿಶೀಲನೆಗೆ ಕಳಿಸಬಹುದು
ಅಥವಾ ತಮ್ಮ ಹತ್ರ ಸುಮ್ಮನೆ ಇಟ್ಕೊಂಡು ಕೂತ್ಕೋಬಹುದು. ಇನ್ನೊಂದು ಅವರು ಸಸ್ಪೆನ್ಸಿವ್ ಇಟ್ಟು ಅಂತಂದ್ರೆ ಅದನ್ನ ರದ್ದುಪಡಿ ಅವರು ನಾವು ಸೈನ್ ಮಾಡಲ್ಲ ಅಂತ ವಾಪಸ್ಸು ಕಳಿಸಬಹುದು. ಈ ರೀತಿಯಾಗಿ ಪ್ರೊಸೀಜರ್ ಇದೆ. ಈ ಒಂದು ಜಂಟಿ ಅಧಿವೇಶನವನ್ನ ಕರಿಬೇಕಾದ್ರೆ ಲೋಕಸಭೆ ಮತ್ತು ಸಭೆಯಲ್ಲಿ ಇಲ್ಲಿ ಅಂಗೀಕಾರ ಆದದ್ದು ಇಲ್ಲಿ ಆಗ್ತಿರಲ್ಲ, ಅಥವಾ ಇಲ್ಲಿ ಅಂಗೀಕಾರ ಬಹುಮತ ಬಂತು ಅಂದ್ರೆ ಲೋಕಸಭೆಯಲ್ಲಿ ಬಹುಮತ ಬರ್ತಿರಲ್ಲ. ಯಾವುದೇ ಮಸೂದೆಗೆ ಸಂಬಂಧಪಟ್ಟಂತೆ ಇವ್ರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾದಾಗ ರಾಷ್ಟ್ರಪತಿ ಈಗಾದ್ರೆ ಬಗೆಹರಲ್ಲ ಅಂತೇಳಿ ಇವ್ರನ್ನೂ ಕೂಡಿಸ್ಕೊಂಡು ಆ ಮಸೂದೆ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದಸ್ಯರನ್ನ ಕೂಡಿಸ್ಕೊಂಡ್ಬಿಟ್ಟು ಜಂಟಿ ಅಧಿವೇಶನವನ್ನ ಕರೀತಾರೆ ಮಸೂದೆಯ ಬಗ್ಗೆ ಚರ್ಚೆಯನ್ನ ನಡೆಸಲಿಕ್ಕೆ. ಯಾವುದೇ ಒಂದು ಮಸೂದೆ ಬಗ್ಗೆ ಭಿನ್ನಾಭಿಪ್ರಾಯ ಉಂಟಾದಾಗ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾದಾಗ ಆ ಮಸೂದೆಯ ಕುರಿತು ಚರ್ಚಿಸಲು ಪ್ರತಿಯೊಬ್ಬರ ಒಪ್ಪಿಗೆಯನ್ನು ಪಡೆಯಲು ಎರಡೂ ಸದನದ ಸದಸ್ಯರನ್ನ ಕೂರಿಸಿಕೊಂಡು ಒಂದು ಜಂಟಿ ಅಧಿವೇಶನವನ್ನ ಕರೀತಾರೆ. ಆ ಒಂದು ಜಂಟಿ ಅಧಿವೇಶನವನ್ನ ಕರೆದು ಚರ್ಚಿಸಬೇಕು. ಅದರ ಸಾಧಕ ಬಾಧಕಗಳನ್ನ ಚರ್ಚಿಸಬಹುದು, ಅದನ್ನ ಕರಿಬಹುದು ಅಂತ ಅನ್ನುವಂತ ಒಂದು ಆರ್ಟಿಕಲ್ ಯಾವುದು ಅಂತಂದ್ರೆ ಆರ್ಟಿಕಲ್ 108. ಇದನ್ನ ಕರೆಯುವವರು ಯಾರು ಅಂತ ಕ್ವಶನ್ ಕೇಳಿದಾರೆ, ರಾಷ್ಟ್ರಪತಿ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ಕೇಳಿದರೆ ಸ್ಪೀಕರ್. ವೆರಿ ವೆರಿ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಬಹಳ ಸಲ ಕನ್ಫ್ಯೂಸ್ ಮಾಡ್ಕೊಂಡ್ ಬರ್ತೀವಿ, ರಾಷ್ಟ್ರಪತಿ ಕರೆದಿದ್ದಾರೆ ಅಧ್ಯಕ್ಷರು ಅವರು ವಹಿಸ್ತಾರಂತ. ಇಲ್ಲ, ಅಧ್ಯಕ್ಷತೆ ಸ್ಪೀಕರ್ ವಹಿಸ್ತಾರ, ಕರೆಯುವರು. ನೀವು ಅಷ್ಟೇ ಅರ್ಥ ಮಾಡ್ಕೋಬೇಕು. ಮಸೂದೆಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಉಂಟಾದ್ರೆ ಜಂಟಿ ಅಧಿವೇಶನ, ಕಲಂ 108, ಕರೆಯುವರು ರಾಷ್ಟ್ರಪತಿ, ಅಧ್ಯಕ್ಷರು ಸ್ಪೀಕರ್. ಇದು ರಾಷ್ಟ್ರಪತಿಗಿರುವಂತಹ ಒಂದು ವಿಶೇಷವಾದಂತಹ ಆರ್ಟಿಕಲ್. ಆಮೇಲೆ ಇನ್ನೊಂದು ಆರ್ಟಿಕಲ್ ಬರುತ್ತೆ 124 ಆರ್ಟಿಕಲ್. ಇದು ರಾಷ್ಟ್ರಪತಿಗಿರುವಂತಹ ನ್ಯಾಯಾಂಗದ ಅಧಿಕಾರವನ್ನ ತಿಳಿಸುತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ನೇಮಕ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ನೇಮಕ. ಕ್ವಶನ್ಸ್ ರೈಸ್ ಆಗಿದೆ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವಂತ ವಿಧಿ ಯಾವುದು? 124. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ರಾಷ್ಟ್ರಪತಿ ಬೋಧಿಸುತ್ತಾರೆ. ರಾಷ್ಟ್ರಪತಿ ಬೋಧಿಸ್ತಾರೆ. ಇನ್ನೊಂದು ಇಂಪಾರ್ಟೆಂಟ್, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಸಂವಿಧಾನವನ್ನು ಉಲ್ಲಂಘಿಸಿದ್ರೆ, ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಯಾವ ರೀತಿಯಾಗಿ ಅವರನ್ನು ತೆಗೆದು ಹಾಕಬಹುದು? ರಾಷ್ಟ್ರಪತಿಯನ್ನು ಯಾವ ರೀತಿಯಾಗಿ ತೆಗೆದು ಹಾಕ್ತಾರಲ್ಲ, ಮಹಾಭಿಯೋಗ, ಸೇಮ್ ಅದೇ ರೀತಿಯಾಗಿ ಇವರನ್ನು ಮಹಾಭಿಯೋಗದ ಪ್ರಕ್ರಿಯೆ ಮೂಲಕ ತೆಗೆದು ಹಾಕಬಹುದು. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯ ನೇಮಕ, ಆಮೇಲೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗೆ ಪ್ರಮಾಣ ವಚನವನ್ನ ಬೋಧಿಸುವುದು, ಅವರನ್ನ ತೆಗೆದು ಹಾಕುವುದು, ಎಲ್ಲವೂ ಯಾರಿಗೆ ಅಧಿಕಾರವಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಅಧಿಕಾರವಿದೆ. ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂದ್ರೆ 124 ಆರ್ಟಿಕಲ್ ಪ್ರಕಾರ. ಇದು ಕೂಡ ಇಂಪಾರ್ಟೆಂಟ್. ಈ ಒಂದು ಕ್ವಶನ್ಸ್ ಗಳನ್ನು ಕೇಳಿದ್ರೆ, ಆರ್ಟಿಕಲ್ ಬಗ್ಗೆ ಕೇಳಿದರೆ ಯಾರು ನೇಮಕ ಮಾಡ್ತಾರೆ ಅನ್ನೋದನ್ನು ಕ್ವಶನ್ಸ್ ಗಳು ಬಂದಿವೆ. 124. ಇನ್ನೊಂದು ಆರ್ಟಿಕಲ್ ಬರುತ್ತೆ ಸುಗ್ರೀವಾಜ್ಞೆ ಅಥವಾ ಆರ್ಡಿನೆನ್ಸ್ ಅಂತ ಹೇಳಿ ಕರಿತೀವಿ ನಾವು. ಆರ್ಟಿಕಲ್ 123 ಸುಗ್ರೀವಾಜ್ಞೆ. ಸುಗ್ರೀವಾಜ್ಞೆಯ ಬಗ್ಗೆ ತಿಳಿಸುವಂತಹ ವಿಧಿ ಯಾವುದು ಅಂತ ಕೇಳಿದರೆ 123. ಇನ್ನೊಂದು ಇತ್ತೀಚೆಗೆ ಕ್ವಶನ್ಗಳಲ್ಲಿ ಟೆಸ್ಟ್ ಮಾಡಿದ್ದು, ನಾವು 123 ಮಾತ್ರ ನೆನಪಲ್ಲಿ ಇಟ್ಕೊಂತೀವಿ. ಇನ್ನೊಂದಿದೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆ, ಅದು 213 ಆರ್ಟಿಕಲ್. ಆರ್ಟಿಕಲ್ 213. ಇದು ಕೇಂದ್ರದಲ್ಲಿ, ಕೇಂದ್ರ, ಇದು ರಾಜ್ಯದಲ್ಲಿ. ಹಾಗಾದ್ರೆ ಸುಗ್ರೀವಾಜ್ಞೆ ಅಂದ್ರೆ ಏನಪ್ಪ? ಇಂಗ್ಲಿಷ್ ಅಲ್ಲಿ ಆರ್ಡಿನೆನ್ಸ್ ಅಂತ ಹೇಳಿ ಕರೀತಾರೆ. ಏನ್ ಈ ತರ ಅಂದ್ರೆ, ಯಾವುದೇ ಒಂದು ಮಸೂದೆಯನ್ನ ನಾವು ಸಂಸತ್ ಸದನದಲ್ಲಿ ಮಂಡಿಸಬೇಕು. ಆಮೇಲೆ ಫಾರ್ ಎಕ್ಸಾಂಪಲ್ ಲೋಕಸಭೆಯಲ್ಲಿ ಮಂಡಿಸಿದ್ರೆ ರಾಜ್ಯಸಭೆ ಹೋಗುತ್ತೆ, ರಾಜ್ಯಸಭೆಯಲ್ಲಿ 14 ದಿನಗಳ ಒಪ್ಪಿಗೆ ನೀಡಬೇಕು. ಆಮೇಲೆ ರಾಷ್ಟ್ರಪತಿ ಹೋಗುತ್ತೆ, ಮೊದಲು ಆಕ್ಟ್ ಇರ್ತದೆ, ರಾಷ್ಟ್ರಪತಿ ಸೈನ್ ಹಾಕಿರೋದು ಮಸೂದೆ ಕನ್ವರ್ಟ್ ಆಗುತ್ತೆ. ಇದೆಲ್ಲ ನಮ್ಗೆ ಗೊತ್ತಿರುವಂತಹ ವಿಷಯವೇ. ಹಾಗಾದ್ರೆ ಸುಗ್ರೀವಾಜ್ಞೆಯನ್ನು ಯಾವಾಗ ಹೊರಡಿಸಬಹುದು, ಯಾಕೆ ಹೊರಡಿಸಬೇಕು? ಸಂಸತ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ, ಈಗ ಯಾವುದೋ ಒಂದು ಎಮರ್ಜೆನ್ಸಿ ನಾವು ಜಾರಿಗೆ ತರಬೇಕಾಗಿದೆ, ಯಾವುದೇ ಒಂದು ಎಮರ್ಜೆನ್ಸಿ ವಿಷಯವನ್ನ ತಾತ್ಕಾಲಿಕವಾಗಿ ಜಾರಿಗೆ ಬರಬೇಕಾಗಿದೆ. ಬಟ್ ಸಂಸತ್ ಅಧಿವೇಶನ ಇಲ್ಲ, ಚರ್ಚೆ ಮಾಡ್ಲಿಕ್ಕೆ ಸಂಸತ್ ಕಲಾಪಗಳಿಲ್ಲ. ಆ ಒಂದು ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು.
ಸುಗ್ರೀವಾಜ್ಞೆ ಹೊರಡಿಸುವುದು ಅಂದ್ರೆ ಅದನ್ನ ಜಾರಿಗೆ ತರಬಹುದು. ರಾಷ್ಟ್ರಪತಿ ಎಮರ್ಜೆನ್ಸಿ ಇದೆ, ಇದು ಫಾರ್ ಎಕ್ಸಾಂಪಲ್ ಇದು ದೇಶಕ್ಕೆ ಒಂದು ಅನುಕೂಲವಾಗುವಂತ ವಿಷಯ, ಈಗ ಎಮರ್ಜೆನ್ಸಿ ಜಾರಿಗೆ ಬರಬೇಕಾಗಿದೆ, ಅದು ಆ ವಿಷಯ ಸದ್ಯ ಜಾರಿಗೆ ಬರಬೇಕು, ತಾತ್ಕಾಲಿಕವಾಗಿ ಜಾರಿಗೆ ಬರಲೇಬೇಕು. ಬಟ್ ಸಂಸತ್ ಅಧಿವೇಶನದಲ್ಲಿಲ್ಲ, ಸಂಸತ್ ಸದನಗಳಲ್ಲಿ ಚರ್ಚಿಸ್ಲಿಕ್ಕೆ ನಾವು ಬರಂಗಿಲ್ಲ. ಯಾಕಂದ್ರೆ ಸಂಸತ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ತಾತ್ಕಾಲಿಕವಾಗಿ ರಾಷ್ಟ್ರಪತಿಯವರು ಆದೇಶ ಮಾಡಿ ಆ ವಿಷಯವನ್ನ ಅಥವಾ ಆ ಒಂದು ಕುರಿತು ಜಾರಿಗೆ ತರುವುದನ್ನ ನಾವು ಸುಗ್ರೀವಾಜ್ಞೆ ಅಂತ ಹೊರಡಿಸುವುದು, ಅಥವಾ ಕನ್ನಡದಲ್ಲಿ ಇನ್ನೊಂದು ಅಧ್ಯಾದೇಶ ಹೊರಡಿಸುವುದು, ಇಂಗ್ಲಿಷ್ ನಲ್ಲಿ ಇನ್ನೊಂದು ಪದ ಆರ್ಡಿನೆನ್ಸ್ ಅಂತ ಹೇಳಿ ಕರೀತಾರೆ. ಸುಗ್ರೀವಾಜ್ಞೆನ ಹೊರಡಿಸ್ತಾರೆ. ಹಾಗಾದ್ರೆ ಈ ಸುಗ್ರೀವಾಜ್ಞೆ ಎಕ್ಸಾಮ್ಗಳಲ್ಲಿ ಕೇಳಿರೋದು, ಈ ಸುಗ್ರೀವಾಜ್ಞೆ ಹಂಗೆ ಜಾರಿಯಲ್ಲಿ ಇರುತ್ತಾ? ಇಲ್ಲ, ಇದು ಜಾರಿಗಾಗುತ್ತೆ. ಸುಗ್ರೀವಾಜ್ಞೆ ಯಾವುದೇ ಒಂದು ವಿಷಯದ ಕುರಿತು ರಾಷ್ಟ್ರಪತಿ ಈಗ ಆ ವಿಷಯ ತುರ್ತು ಅಗತ್ಯತೆ ಇದೆ, ನಾವು ಮುಂದೆ ಸದನದಲ್ಲಿ ಅದರ ಬಗ್ಗೆ ಚರ್ಚಿಸೋಣ, ಈಗ ಜಾರಿಗೆ ತಗೊಂಬನ್ರಿ ಅಂತ ಹೇಳಿ ರಾಷ್ಟ್ರಪತಿಯವರು ಆಜ್ಞೆ ಮಾಡಿದ್ರೆ ಅದೇ ಸುಗ್ರೀವಾಜ್ಞೆ. ಆ ಒಂದು ಮಸೂದೆ ಜಾರಿಗೆ ಬರುತ್ತೆ, ಅದೊಂದು ವಿಧಿ ಏನೋ ವಿಷಯ ಜಾರಿಗೆ ಬರುತ್ತೆ. ಅದ್ ಎಲ್ಲಿವರೆಗೆ ಇರುತ್ತೆ ಅಂದ್ರೆ ಮತ್ತೆ ಅದನ್ನ ಸಂಸತ್ ಸದನದಲ್ಲಿ ಚರ್ಚಿಸಬೇಕು, ಅದನ್ನ ಒಪ್ಪಿಗೆ ಪಡಿಲೇಬೇಕು, ಕಡ್ಡಾಯ. ಇದು ತಾತ್ಕಾಲಿಕ ಮಾತ್ರ ಸುಗ್ರೀವಾಜ್ಞೆ ಹೊರಡಿಸಬಹುದು. ಅದು ಯಾವಾಗ ಅಂತಂದ್ರೆ ಮತ್ತೆ ಸಂಸತ್ ಅಧಿವೇಶನ ಸೇರಿದ 6 ವಾರಗಳೊಳಗಾಗಿ ಆ ಒಂದು ತಾತ್ಕಾಲಿಕವಾಗಿ ಜಾರಿಗೆ ಬಂದಂತ ವಿಷಯ ಏನ್ ಮಾಡ್ಬೇಕು, ಒಪ್ಪಿಗೆನ ಪಡಿಬೇಕು. ಇದನ್ನ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, 6 ವಾರಗಳೊಳಗೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಸುಗ್ರೀವಾಜ್ಞೆ ಜಾರಿಗಾಗಿರುತ್ತೆ, ಸುಗ್ರೀವಾಜ್ಞೆ ಜಾರಿಗಾದಾಗ ಸಂಸತ್ ಅಧಿವೇಶನದಲ್ಲಿ ಇರಲ್ಲ, ಅವಾಗ ಮತ್ತೆ ಅಧಿವೇಶನ ಏನ್ ಸ್ಟಾರ್ಟ್ ಆಗುತ್ತೆ, ಸಂಸತ್ ಸದನ ಏನ್ ಸ್ಟಾರ್ಟ್ ಆಗುತ್ತೆ, ಅಧಿವೇಶನ ಸ್ಟಾರ್ಟ್ ಆಗಿ 6 ವಾರಗಳೊಳಗೆ ನಾವು ಅದಕ್ಕೆ ಸದನದಲ್ಲಿ ಚರ್ಚಿಸ್ಬೇಕು. ಆಮೇಲೆ 2 ಸದನದ ಒಪ್ಪಿಗೆ ಪಡಿಬೇಕು. ರಾಷ್ಟ್ರಪತಿಯವ್ರು ಹೋಗ್ತಾರೆ, ಅವಾಗ ಅಂಕಿತ ಹಾಕ್ತಾರೆ. ಸುಗ್ರೀವಾಜ್ಞೆನ ಫೈನಲ್ ಅಲ್ಲ, ಆ ಒಂದು ತುರ್ತು ಅಗತ್ಯತೆಗೆ ತಂದಂತ ಒಂದು ವಿಷಯ. ಮತ್ತೆ ಸಂಸತ್ ಕಲಾಪ ಸೇರಿದ 6 ವಾರಗಳೊಳಗೆ ಅದಕ್ಕೆ ಒಪ್ಪಿಗೆಯನ್ನ ಪಡ್ಕೋಬೇಕು. ಸುಗ್ರೀವಾಜ್ಞೆಯನ್ನ ತಿಳಿಸುವಂತ ವಿಧಿ 123. ಅದು ಮತ್ತೆ ಅಧಿವೇಶನ ಸೇರಿದ 6 ವಾರಗಳೊಳಗೆ ಒಪ್ಪಿಗೆ ಕಡ್ಡಾಯ. ಸುಗ್ರೀವಾಜ್ಞೆಯನ್ನು ಹೊರಡಿಸುವವರು ಯಾರು ಅಂತಂದ್ರೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ. ಇದು ಸೇಮ್, ಇದು ಕೇಂದ್ರದಲ್ಲಿ ಸುಗ್ರೀವಾಜ್ಞೆ, ರಾಜ್ಯದಲ್ಲಿ ಸುಗ್ರೀವಾಜ್ಞೆಯ ಬಗ್ಗೆ ತಿಳಿಸುವಂತಹ ಆರ್ಟಿಕಲ್ ಯಾವುದು? ಯಾಕಂತಂದ್ರೆ ಈಗಲೇ ಕ್ಲಿಯರ್ ಆಗ್ಲಿ ಅಂತ ಹೇಳ್ತಾ ಇದೀನಿ. 213 ಇಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿದರೆ, ಇಲ್ಲಿ ರಾಜ್ಯದಲ್ಲಿ ಯಾರು ಸುಗ್ರೀವಾಜ್ಞೆ ಹೊರಡಿಸ್ತಾರೆ? ರಾಜ್ಯಪಾಲರು. ಎಷ್ಟನೇ ಆರ್ಟಿಕಲ್ ಪ್ರಕಾರ? 213ನೇ ಆರ್ಟಿಕಲ್ ಪ್ರಕಾರ ಸೇಮ್ ಇದು ಸಂಸತ್ ಇದು ವಿಧಾನಸಭೆ ವಿಧಾನ ಪರಿಷತ್ ಅಧಿವೇಶನದ ಇಲ್ಲದಿದ್ದಾಗ ಸುಗ್ರೀವಾಜ್ಞೆ ಹೊರಡಿಸಬೇಕು. ಮತ್ತೆ ಅದು ಅಧಿವೇಶನ ಸೇರಿದ 6 ವಾರಗಳೊಳಗಾಗಿ ಒಪ್ಪಿಗೆ ಪಡೆಯುವುದು ಕಡ್ಡಾಯ. ಇದು ಕೇಳಿದರೆ ಇದನ್ನ ಸುಗ್ರೀವಾಜ್ಞೆ ಹೊರಡಿಸುವಂತ ಅಧಿಕಾರ ಕೇಂದ್ರದಲ್ಲಿ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿ, ರಾಜ್ಯದಲ್ಲಿ ರಾಜ್ಯಪಾಲರಿಗೆ. 213 ಆರ್ಟಿಕಲ್, 123 ಆರ್ಟಿಕಲ್. ಇಷ್ಟು ಪಾಯಿಂಟ್ಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ 143 ಕಲಂ ಏನ್ ಹೇಳ್ತತಿ? ಅಗತ್ಯ ಬಿದ್ದಾಗ ಸುಪ್ರೀಂ ಕೋರ್ಟ್ನ ಸಲಹೆ ಸೂಚನೆಗಳನ್ನ ನಾವು ಪಡೆದುಕೊಳ್ಳಬಹುದು ಅಂತ ಹೇಳ್ತದೆ. ಸುಪ್ರೀಂ ಕೋರ್ಟ್ನ ಸಲಹೆ ಸೂಚನೆಗಳನ್ನ ಯಾಕೆ ಪಡ್ಕೋಬೇಕು? ಯಾವುದೇ ಒಂದು ಸಂವಿಧಾನಾತ್ಮಕವಾದ ವಿಷಯವಿದೆ, ಆ ಒಂದು ಮಸೂದೆಯನ್ನ ನಾವು ಜಾರಿಗೆ ತರಬೇಕು. ಆ ಮಸೂದೆಯನ್ನ ಜಾರಿಗೆ ತರಬೇಕಾದ್ರೆ ಆ ಒಂದು ಸಂವಿಧಾನದ ನಮ್ಗೆ ಅರಿವು ಬೇಕು. ಯಾವುದೇ ವ್ಯಕ್ತಿ ಪರಿಪೂರ್ಣವಾಗಿ ಏನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಗತ್ಯವೆನಿಸಿದರೆ ಯಾವುದೇ ಒಂದು ವಿಷಯದ ಕುರಿತು ಅಥವಾ ಯಾವುದೇ ಒಂದು ಮಸೂದೆಯ ಕುರಿತು ಕಾನೂನನ್ನ ರೂಪಿಸಬೇಕಾದ್ರೆ ನಮಗೆ ಅಗತ್ಯವೆನಿಸಿದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ನೇತೃತ್ವದ ಮಂತ್ರಿ ಮಂಡಲ ಸುಪ್ರೀಂ ಕೋರ್ಟ್ನ ಸಲಹೆಯನ್ನ ಕೇಳಬಹುದು. ಇದು ಎಕ್ಸಾಮ್ಗಳಲ್ಲಿ ಬಹಳಷ್ಟು ರಿಪೀಟ್ ಆಗಿದೆ. KS ವರೆಗೂ ಕ್ವಶನ್ಸ್ ಗಳನ್ನ ಕೇಳಿದರೆ ಸುಪ್ರೀಂ ಕೋರ್ಟ್ನ ಸಲಹೆ, ಸುಪ್ರೀಂ ಕೋರ್ಟ್ ಯಾವ ಆರ್ಟಿಕಲ್ ಪ್ರಕಾರ ಕೇಂದ್ರಕ್ಕೆ ಸಲಹೆ ಸೂಚನೆಯನ್ನ ನೀಡುತ್ತದೆ? ಆರ್ಟಿಕಲ್ 143 ಸುಪ್ರೀಂ ಕೋರ್ಟ್ನಿಂದ ಸಲಹೆ ಸೂಚನೆಯನ್ನ ಪಡೆಯುವುದು. ಅಗತ್ಯವೆನಿಸಿದರೆ ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದು? ಸಲಹೆ ಸೂಚನೆಗಳನ್ನ ಕೇಂದ್ರಕ್ಕೆ, ರಾಷ್ಟ್ರಪತಿಯವರಿಗೆ ಕೊಡಬಹುದು ಅನ್ನುವಂತ ಒಂದು ತಿಳಿಸುವಂತ ವಿಧಿ ಯಾವುದು ಅಂತಂದ್ರೆ 143. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಯಾವ್ದಂದ್ರೆ 148. ಆರ್ಟಿಕಲ್ 148 CAG ನೇಮಕ.
CAG ನೇಮಕ. ಪ್ರೀವಿಯಸ್ ವಿಡಿಯೋದಲ್ಲಿ CAG ಬಗ್ಗೆನೂ ನಾನು ಹೇಳಿದ್ದೀನಿ. CAG ಮೀನ್ಸ್ ಮಹಾ ಲೆಕ್ಕ ಪರಿಶೋಧಕರು ಅಂತ ಹೇಳಿ ಕರೀತಾರೆ. CAG ಮೀನ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂಡ್ ಆಡಿಟರ್ ಜನರಲ್. ಈ ಒಂದು ಹಣಕಾಸಿನ ರಕ್ಷಕರು ಅಂತ ಹೇಳಿ ಕರೀತಾರೆ. ಈ CAG ಅವರನ್ನ ನೇಮಕ ಮಾಡುವವರು ಯಾರು ಅಂತಂದ್ರೆ ರಾಷ್ಟ್ರಪತಿ. ಅಗೇನ್ ಮತ್ತೆ ರಾಷ್ಟ್ರಪತಿನ ನೇಮಕ ಮಾಡಬೇಕು. ಎಷ್ಟನೇ ಆರ್ಟಿಕಲ್ ಪ್ರಕಾರ? 148 ಆರ್ಟಿಕಲ್ ಪ್ರಕಾರ ಮಾಡಬೇಕು. ಹಾಗಾದ್ರೆ CAG ಅವರು ಏನು ನಮ್ಮ ದೇಶದ ನಮ್ಮ ಕೇಂದ್ರದಲ್ಲಿ ಹಣಕಾಸು ರಕ್ಷಕರು ಅಂತ ಹೇಳಿ ಕರೀತಾರೆ. ಈ CAG ಮೇಲೆ PC ದಿಂದ UPSC ಲೆವೆಲ್ ವರೆಗೂ ಕ್ವಶನ್ ಇದೆ. ಯಾಕಂದ್ರೆ ಈ CAG ಬಗ್ಗೆ ಒಂದ್ 2-3 ಆರ್ಟಿಕಲ್ ವೆರಿ ವೆರಿ ಇಂಪಾರ್ಟೆಂಟ್ ಇದಾವೆ. 148 ಪ್ರಕಾರ ಇವ್ರನ್ನ ಆಯ್ಕೆ ಮಾಡಿದ್ರ ಇವರು ದೇಶದ ಖರ್ಚು ವೆಚ್ಚಗಳನ್ನ ವರದಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂತ ಅತ್ಯುನ್ನತ ಕಾರ್ಯವನ್ನ CAG ಮಾಡ್ತತಿ. ಏನು ಸರ್ಕಾರದ ವೆಚ್ಚ, ಒಂದು ಕೇಂದ್ರ ಸರ್ಕಾರ ಎಷ್ಟು ಖರ್ಚು ಮಾಡಿದೆ, ಎಷ್ಟು ವೆಚ್ಚವಿದೆ, ಮುಂದಿನ ಬಡ್ಜೆಟ್ ಅಲ್ಲಿ ಯಾವ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಇದನ್ನ ಅನುಮೋದನೆ ನೀಡಬೇಕು, ಏನು ಪ್ಲಾನ್ ಹಾಕೋಬೇಕು, ಆಯವ್ಯಯ ಮಂಡಿಸುವುದಕ್ಕಿಂತ ಮುಂಚೆ ಇವರು ಸರ್ಕಾರದ 1 ವರ್ಷದ ಖರ್ಚು ವೆಚ್ಚಗಳನ್ನು ಲೆಕ್ಕ ಹಾಕಿ ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾರೆ. ಕೇಂದ್ರದಲ್ಲಿ, ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ರಾಜ್ಯಪಾಲರು CAG ವರದಿಯನ್ನ ಪರಿಶೀಲಿಸಿ ಮುಂದಿನ ಬಜೆಟ್ ಅಲ್ಲಿ ಏನೇನ್ ನೀಡಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಸೊ CAG ಅವರನ್ನ ಏನಂತ ಹೇಳಿ ಕರೀತಾರೆ ಅಂದ್ರೆ ಭಾರತದ ಹಣಕಾಸಿನ ರಕ್ಷಕರು ಅಂತ ಹೇಳಿ ಕರೀತಾರೆ. ಹಣಕಾಸಿನ ರಕ್ಷಕರು, ಹಣಕಾಸಿನ ರಕ್ಷಕರು ಅಂತ ಹೇಳಿ ಕರೀತಾರೆ. ಮುಖ್ಯವಾಗಿ ಅಂದ್ರೆ ಹಣಕಾಸು ಫೈನಾನ್ಸ್ ಬಗ್ಗೆ ಡೀಟೇಲ್ಸ್ ವರದಿ ಕೇಳೋದು ಇವರು. ಇನ್ನೊಂದಿದೆ ಇವರಿಗೆ ಹಣಕಾಸಿನ ಭಾರತದ ಖಜಾನೆ ಕಾಯುವ ಕಾವಲು ನಾಯಿ ಅಂತ ಹೇಳಿ ಕರೀತಾರೆ. PCDR ಎಕ್ಸಾಮ್ಗಳಲ್ಲಿ ಕೇಳಿರೋದು ಖಜಾನೆ ಕಾಯುವ ಕಾವಲು ನಾಯಿ. ಇರುವ ಟೈಟಲ್ ಇದು, ಕಾವಲು ನಾಯಿ ಅಂತಾನು ಕರೀತಾರೆ. ನೆಕ್ಸ್ಟ್ ಇವರಿಗೆ ಸಂಬಂಧಪಟ್ಟಂತ ಇನ್ನೊಂದೆರಡು ಆರ್ಟಿಕಲ್ ಇದಾವೆ, ಇಲ್ಲೇ ಹೇಳ್ಬಿಡ್ತೀನಿ. 149 ಪ್ರಕಾರ ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಖರ್ಚು ವೆಚ್ಚಿನ ವರದಿಯನ್ನ ಸಲ್ಲಿಸಬೇಕು. ಕೇಂದ್ರ ಅಥವಾ ರಾಜ್ಯ ಇವ್ರ ಖರ್ಚು ವೆಚ್ಚದ ವರದಿ ಬಗ್ಗೆ ಹೇಳುತ್ತಿದ್ದು, ಖರ್ಚು ವೆಚ್ಚದ ವರದಿ. CAG ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಖರ್ಚು ವೆಚ್ಚಿನ ವರದಿಯನ್ನ ಸಲ್ಲಿಸಬೇಕು. ಇದರಲ್ಲಿ ಇನ್ನೊಂದು ಸಬ್ ಆರ್ಟಿಕಲ್ 151 ಕ್ಲಾಸ್ 1 ಹೇಳುತ್ತೆ ಕೇಂದ್ರ ಸರ್ಕಾರದಲ್ಲಿರುವಂತ ಖರ್ಚು ವೆಚ್ಚಗಳ ಒಂದು ಆಯವ್ಯಯದ ವರದಿಯನ್ನ ರಾಷ್ಟ್ರಪತಿಗೆ ಸಲ್ಲಿಸಬೇಕು. ಕೇಂದ್ರದಲ್ಲಿ ಇದು ರಾಷ್ಟ್ರಪತಿಗೆ ಸಲ್ಲಿಸಬೇಕು. 151 ಕ್ಲಾಸ್ 1 ಪ್ರಕಾರ. 151 ಕ್ಲಾಸ್ 2 ಪ್ರಕಾರ ರಾಜ್ಯ ಸರ್ಕಾರದ ಖರ್ಚು ವೆಚ್ಚ ಆಯವ್ಯಯದ ಎಲ್ಲಾ ವರದಿಯನ್ನ, ಹಣಕಾಸಿನ ಖರ್ಚು ವೆಚ್ಚಗಳ ವರದಿಯನ್ನ ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಇವು 3 ಇಂಪಾರ್ಟೆಂಟ್ ಆರ್ಟಿಕಲ್ CAG ಬಗ್ಗೆ. 149 ವರದಿ ಮಾಡ್ಬೇಕು ಅಂತ ಹೇಳ್ತತಿ. 151 ಕ್ಲಾಸ್ 1 ಪ್ರಕಾರ ಆ ವರದಿಯನ್ನ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು. 151 ಕ್ಲಾಸ್ 2 ಪ್ರಕಾರ ಆಯಾ ರಾಜ್ಯಗಳ ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಇವು ರಾಷ್ಟ್ರಪತಿ ಮತ್ತು ರಾಜ್ಯಪಾಲ. ರಾಷ್ಟ್ರಪತಿ ಕೇಂದ್ರದ ಸದನದಲ್ಲಿ ಇವರು ಕೊಟ್ಟಂತ ವರದಿಯನ್ನು ಮಂಡಿಸ್ತಾರು. ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಮೇಲ್ಮನೆಯಾದ ವಿಧಾನಸಭೆಯಲ್ಲಿ ಇವರ ವರದಿಯನ್ನು ಮಂಡಿಸ್ತಾರು. ಮುಂದೆ ಏನೇನೋ ಮುಂದಿನ ವರ್ಷಕ್ಕೆ ಯಾವ ರೀತಿಯಾಗಿ ಆಯವ್ಯಯ ಖರ್ಚನ್ನು ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡ್ತಾರ. ಸೊ ಅತ್ಯುನ್ನತವಾದಂತ ಹುದ್ದೆ ಯಾವುದು ಅಂತಂದ್ರೆ CAG, ಹಣಕಾಸಿನ ರಕ್ಷಕರು ಅಂತ ಹೇಳಿ ಕರೀತಾರೆ. ಈ ಅತ್ಯುನ್ನತವಾದ ಹುದ್ದೆಯ ಮುಖ್ಯಸ್ಥರನ್ನ ನೇಮಕ ಮಾಡುವಂತ ಅಥಾರಿಟಿ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗಿದೆ. ಅಂಡರ್ ಆರ್ಟಿಕಲ್ 148 ಪ್ರಕಾರ ಇವರು CAG ಅವರನ್ನ ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತ ಮತ್ತೊಂದು ಇಂಪಾರ್ಟೆಂಟ್ ಆರ್ಟಿಕಲ್ 155 ರಾಜ್ಯಪಾಲರ ನೇಮಕ, ಗವರ್ನರ್ ನೇಮಕ ಮಾಡ್ತಾರೆ. ಇದ್ರ ಬಗ್ಗೆನೂ ಬಹಳಷ್ಟು ಕ್ವಶನ್ಸ್ ಇದಾವೆ. ರಾಜ್ಯಪಾಲರ ಆಯ್ಕೆ ಎಷ್ಟನೇ ಕಲಂ ಪ್ರಕಾರ? ರಾಜ್ಯಪಾಲರ ನೇಮಕ 155. ಹಾಗಾದ್ರೆ ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ತಾರೋ ಅಂತ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದಾವೆ ಆ ಎಲ್ಲಾ ರಾಜ್ಯಗಳ ರಾಜ್ಯಪಾಲರನ್ನ ನೇಮಕ ಮಾಡುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗಿದೆ. ಮುಖ್ಯವಾಗಿ ಇವ್ರ ಸಂಬಂಧಪಟ್ಟಂಗೆ ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದರೆ ಕ್ವಶನ್ಸ್. ಇವರಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರೆ ಅಂತ ಜಾಸ್ತಿ ಕ್ವಶನ್ ಬಂದಿದ್ದು. ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರಂತೆ? ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುವುದು ಯಾವ ರಾಜ್ಯದಲ್ಲಿ ಸೆಲೆಕ್ಟ್ ಆಗಿರ್ತಾರೋ, ಆಯ್ಕೆ ಆಗಿರ್ತಾರೋ ಆ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸ್ತಾರೆ. ಹೈಕೋರ್ಟ್ ಚೀಫ್ ಜಸ್ಟಿಸ್, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ.
ಆಮೇಲೆ ಇನ್ನೊಂದು ಕ್ವಶನ್ಸ್ ಏನಾಗಿದೆ, ಒಬ್ಬ ರಾಜ್ಯಪಾಲ ಬೇರೆ ರಾಜ್ಯಗಳ ರಾಜ್ಯಪಾಲನೂ ಆಗಿರ್ಬೋದು. ಒಂದು ರಾಜ್ಯಪಾಲ ಹುದ್ದೆ, ಒಂದು ಗವರ್ನರ್ ಹುದ್ದೆ, 2 ಅಥವಾ 3 ರಾಜ್ಯಗಳ ರಾಜ್ಯಪಾಲರಾಗಿರ್ಬೋದು. ಅಂತ ಒಂದು ಸಂದರ್ಭ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ರಾಜ್ಯಪಾಲ ಮಾತ್ರ ಆಗಿರಲ್ಲ, 2 ರಾಜ್ಯಗಳ ರಾಜ್ಯಪಾಲ ಹುದ್ದೆಯನ್ನು ಒಬ್ರಿಗೆ ಕೊಡ್ಬೋದು. ಅದು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಆಗಿರ್ಬೋದು, ಕೇರಳ, 2 ಕಡೆನೂ ನೋಡ್ಕೋಬಹುದು ಅವರು. ಒಂದೇ ರಾಜ್ಯದ ರಾಜ್ಯಪಾಲ ಆಗಿರುವಂತ ಸಂದರ್ಭ ಬಂದಾಗ 2 ರಾಜ್ಯದ ರಾಜ್ಯಪಾಲ ಕೂಡ ಒಬ್ರನ್ನು ಆಗಿರ್ಬೋದು. ಈ ರಾಜ್ಯಪಾಲರ ನೇಮಕ, ಇವರು ರಾಜ್ಯದ ಅತ್ಯುನ್ನತವಂತ ಹುದ್ದೆ ಅಂದ್ರೆ, ರಾಜ್ಯದಲ್ಲಿ ಅತ್ಯುನ್ನತ ಹುದ್ದೆ ಅಂತಂದ್ರೆ ರಾಜ್ಯಪಾಲರ ಹುದ್ದೆ, ಗವರ್ನರ್ ಹುದ್ದೆ. ಇವರು ಕೂಡ ರಾಜ್ಯದ ಒಂದು ಕಾರ್ಯಾಂಗದ ರಾಜ್ಯ ಶಾಸಕಾಂಗದ ಎಲ್ಲಾ ಅಧಿಕಾರಗಳು ರಾಜ್ಯಪಾಲರ ಹೆಸರಿನಲ್ಲೇ ನಡೀತವೆ. ಬಟ್ ಅವ್ರ ಹೆಸರಿನಲ್ಲಿ ನಡೆದ್ರು ಇವರು ಕೂಡ ನಾಮಮಾತ್ರ ಮುಖ್ಯಸ್ಥರಾಗಿರ್ತಾರೆ. ನಿಜವಾದ ಮುಖ್ಯಸ್ಥರ ಯಾರು ಅಂತಂದ್ರೆ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯನ್ನು ಒಳಗೊಂಡಂತ ಸಚಿವ ಸಂಪುಟ ಸಭೆ ಅಥವಾ ಮಂತ್ರಿ ಮಂಡಲ ಮುಖ್ಯಸ್ಥರಾಗಿರ್ತಾರೆ. ಎಲ್ಲಾ ಅಧಿಕಾರಗಳು ಇವ್ರ ಹೆಸರಿನಲ್ಲಿ ನಡೆದ್ರು ಇವರು ಕೂಡ ನಾಮ ಮಾತ್ರ ಅಷ್ಟೇ. ಈ ರಾಜ್ಯಪಾಲರು ಅನ್ನುವಂತ ಒಂದು ಟಾಪಿಕ್ ಅನ್ನು ಹೇಳುವಾಗ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರಿಗೆ ನೇಮಕ ಮಾಡ್ತಾರೆ. ಪ್ರತಿಯೊಂದು ರಾಜ್ಯದ ರಾಜ್ಯಪಾಲರನ್ನ ನೇಮಕ ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಷ್ಟ್ರಪತಿಯವರಿಗಿದೆ. ನೆಕ್ಸ್ಟ್ 217ನೇ ಆರ್ಟಿಕಲ್, ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ 217ನೇ ಆರ್ಟಿಕಲ್ ಏನ್ ಹೇಳುತ್ತಂದ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ನೇಮಕ. ಹೈಕೋರ್ಟ್ ಸಿಜೆ ನೇಮಕ, ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿ. ಹೈಕೋರ್ಟ್ನ ಪ್ರತಿಯೊಂದು ರಾಜ್ಯದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಹೈಕೋರ್ಟ್ಗಳಿದಾವೆ ಆ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳನ್ನ ಯಾರು ನೇಮಕ ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ರಾಷ್ಟ್ರಪತಿಗಳು ಏನ್ ನೇಮಕ ಮಾಡ್ತಾರೋ ಯಾರೊಂದಿಗೆ ಚರ್ಚಿಸ್ತಾರಂದ್ರೆ ಆ ರಾಜ್ಯದ ರಾಜ್ಯಪಾಲರೊಂದಿಗೆ ಚರ್ಚಿಸಿ ಇವರನ್ನ ನೇಮಕ ಮಾಡ್ತಾರೆ. ಇದು ನಮಗ್ ಗೊತ್ತಿರ್ಬೇಕು. ರಾಜ್ಯಪಾಲರೊಂದಿಗೆ ಚರ್ಚಿಸ್ತಾರೆ ಯಾರನ್ನ ನೇಮಕ ಮಾಡ್ಬೇಕು, ಇವರನ್ನ ನಾವು ನೇಮಕ ಮಾಡೋರು ಇದೀವಿ ಅಂತ ರಾಜ್ಯಪಾಲರೊಂದಿಗೆ ಚರ್ಚಿಸಿ ಆಯಾ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ರಾಷ್ಟ್ರಪತಿಯವರನ್ನ ನೇಮಕ ಮಾಡ್ತಾರೆ. ಆ ಒಂದು ಆರ್ಟಿಕಲ್ ಯಾವ್ದು ಹೇಳ್ತತಿ ಅಂದ್ರೆ 217ನೇ ಆರ್ಟಿಕಲ್ ಇವರನ್ನ ನೇಮಕದ ಬಗ್ಗೆ ಹೇಳ್ತತಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ 280 ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರ ನೇಮಕ, ಮುಖ್ಯಸ್ಥರ ನೇಮಕ. ಕೇಂದ್ರ ಹಣಕಾಸು ಆಯೋಗ ಏನಿದೆ 280ರ ಪ್ರಕಾರ ಈ ಹಣಕಾಸು ಆಯೋಗ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇರುವ ಹಣಕಾಸು ಸಂಬಂಧದ ಬಗ್ಗೆ ವಿವರಿಸ್ತತಿ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹಣಕಾಸು ಹಣವನ್ನ ಹಂಚಿಕೆ ಮಾಡುವುದರ ಕುರಿತು ವರದಿಯನ್ನ ಸಲ್ಲಿಸಿ ಆ ಒಂದು ನೋಡ್ಕೊಳ್ಳುವಂತ ಡಿಪಾರ್ಟ್ಮೆಂಟ್ ಕೇಂದ್ರ ಹಣಕಾಸು ಆಯೋಗ. ಆ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಆಮೇಲೆ ಇತರೆ ಮುಖ್ಯಸ್ಥರು ಮತ್ತು ಇತರ ಆಯುಕ್ತರನ್ನ ನೇಮಕ ಮಾಡುವಂತ ಒಂದು ಅಧಿಕಾರ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಯವರಿಗಿದೆ. ಅದು ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂದ್ರೆ ಆರ್ಟಿಕಲ್ 280ರ ಪ್ರಕಾರ. ಎಕ್ಸಾಮ್ಗಳಲ್ಲಿ ಯಾವ ರೀತಿಯಾಗಿ ಕೇಳಿದಾರೆ ಅಂದ್ರೆ ಕೇಂದ್ರ ಹಣಕಾಸು ಆಯೋಗ ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ, ಯಾವ್ದು ಅಂಡರ್ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತ ಕೇಳಿದರೆ 280ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಯವರು ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡ್ತಾರೆ. ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ 324ನೇ ವಿಧಿ. 324ನೇ ವಿಧಿ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರ ಮುಖ್ಯಸ್ಥರ ನೇಮಕ. ಕೇಂದ್ರ ಚುನಾವಣಾ ಆಯೋಗ ಇದು ವೆರಿ ಇಂಪಾರ್ಟೆಂಟ್. 324ನೇ ವಿಧಿ ಬಗ್ಗೆ ಕೇಳಿದ್ದಾರೆ. ಆಮೇಲೆ ಪ್ರಸ್ತುತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರಿರ್ತಾರೆ ಅಂತ ಕೇಳ್ತಾರೆ. ಕೇಂದ್ರ ಚುನಾವಣಾ ಆಯೋಗ ಈ ಒಂದು ಎಲ್ಲವನ್ನು ಎಲೆಕ್ಷನ್ ಗಳನ್ನ ಮಾಡುವಂತಹ ಒಂದು ಯಾವ್ದಿರುತ್ತಂದ್ರೆ ಕೇಂದ್ರ ಚುನಾವಣಾ ಆಯೋಗ ಇರುತ್ತೆ. ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತಿ ಇದನ್ನ ಹೊರತುಪಡಿಸಿದ್ರೆ ವಿಧಾನಸಭೆ, ದೇಶದಲ್ಲಿರುವಂತಹ ವಿಧಾನಸಭೆ ಇವೆಲ್ಲವೂ, ಲೋಕಸಭೆ, ರಾಜ್ಯಸಭೆ ಇವೆಲ್ಲ ಎಲೆಕ್ಷನ್ ಅನ್ನ ಯಾವ್ದು ನಡೆಸ್ತತಿ ಅಂತಂದ್ರೆ ಚುನಾವಣಾ ಆಯೋಗ ನಡೆಸ್ತತಿ. ಇಂಥ ಒಂದು ಮಹತ್ವವಾದ ಹುದ್ದೆ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ಯಾರು ನೇಮಕ ಮಾಡ್ತಾರ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಮುಖ್ಯಸ್ಥರನ್ನ. ಹಾಗೂ ಇವರ ಸಹಾಯಕಿರುವಂತ ಇತರ ಆಯುಕ್ತರನ್ನು ಕೂಡ ಯಾರು ಮಾಡ್ತಾರೋ ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾರಂತಂದ್ರೆ
ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಕೇಂದ್ರದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ಆಯ್ಕೆ ಮಾಡುವುದು ರಾಷ್ಟ್ರಪತಿಗಳು. ಯಾವ ಒಂದು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ವಿಧಿ ಯಾವುದು ಅಂದ್ರೆ 324ನೇ ಆರ್ಟಿಕಲ್ ಏನ್ ಹೇಳ್ತದೆ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತತಿ. ಈ ಒಂದು ಆಯೋಗದ ಒಂದು ಸದಸ್ಯರ ಒಂದು ಮುಖ್ಯಸ್ಥರನ್ನ ನೇಮಕ ಮಾಡುವುದು ಯಾವುದು ಅಂತಂದ್ರೆ ಇದು ರಾಷ್ಟ್ರಪತಿಗಳು. ಇನ್ನೊಂದು ಬರುತ್ತೆ 316 ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕನು ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯ ಮತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡುವುದು ಕೂಡ ರಾಷ್ಟ್ರಪತಿಯವರಿಗೆ ಇರುತ್ತೆ. ಈಗ ಚುನಾವಣಾ ಆಯೋಗ ಆಯ್ತು, ಆಮೇಲೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ಕೂಡ ಅವರಿಗೆ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬರುತ್ತೆ 338 ಮತ್ತು 339. 338 ಅಂಡ್ 339 ಏನಿದು SC/ST ಅಂತ ಹೇಳಿ ಕರಿತೀವಿ ನಾವು. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ವರ್ಗದವರ ಒಂದು ಆಯೋಗ ಇದಾವಲ್ಲ, ಆ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕವನ್ನ ಮಾಡ್ತಾರೆ. SC/ST ಆಯೋಗದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಸದಸ್ಯರ ಆಯೋಗದ ಒಂದು ಅಧ್ಯಕ್ಷರ ನೇಮಕ ಮಾಡುವುದು ರಾಷ್ಟ್ರಪತಿ. ಆಮೇಲೆ 339ರ ಪ್ರಕಾರ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ಅವರ ಒಂದು ಉದ್ಧಾರಕ್ಕಾಗಿ ಏನಾದ್ರೂ ಅನಿವಾರ್ಯ ಅನಿಸಿದ್ರೆ ಒಂದು ಆಯೋಗವನ್ನ ರಚಿಸಿ ಆ ಆಯೋಗದ ಒಂದು ವರದಿಯ ಮೇರೆಗೆ ಏನಾದ್ರೂ ಕಲ್ಯಾಣ ಕಾರ್ಯಕ್ರಮಗಳನ್ನು ಸಹಿತ ಸರ್ಕಾರ ಕೈಗೊಳ್ಳಬಹುದು ಅಂತ ಒಂದು ವಿಧಿ ಯಾವ್ದಂದ್ರೆ 339. SC/ST ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಅಥವಾ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಬುಡಕಟ್ಟು, ನಾನು ಶಾರ್ಟ್ ಆಗಿ SC/ST ಬರ್ತೀನಿ. ಇವರ ಕಲ್ಯಾಣಕ್ಕಾಗಿ ಅಥವಾ ಇವರ ಒಂದು ಶ್ರೇಯೋಭಿವೃದ್ಧಿಗಾಗಿ ಯಾವುದಾದ್ರೂ ಒಂದು ಆಯೋಗವನ್ನು ಕೂಡ ರಚಿಸಬಹುದು. SC/ST ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಜನರ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡುವರು ರಾಷ್ಟ್ರಪತಿಗಳು. ಆಮೇಲೆ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ಅಥವಾ ಅವರ ಶ್ರೇಯೋಭಿವೃದ್ಧಿಗಾಗಿ ಒಂದು ಆಯೋಗವನ್ನ ರಚಿಸಿ ಅದರ ವರದಿ ಪ್ರಕಾರ ನಾವು ಇನ್ನಷ್ಟು ಅವರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಬಹುದು. ಆ ಆಯೋಗವನ್ನ ರಚಿಸಬಹುದು ಅನ್ನುವಂತ ತಿಳಿಸುವಂತ ವಿಧಿ 339. ಈ ಆಯೋಗವನ್ನು ರಚಿಸ್ಲಿಕ್ಕೆ ಅವಕಾಶ ಯಾರು ಮಾಡಿಕೊಡ್ಬಹುದು ಅಂದ್ರೆ ರಾಷ್ಟ್ರಪತಿಗಳು ಮಾಡಿಕೊಡ್ತಾರೆ. ಇದಿಷ್ಟು ರಾಷ್ಟ್ರಪತಿಯವರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳು. ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಈ ಒಂದು ಆರ್ಟಿಕಲ್ ಬಗ್ಗೆನೇ ಕೇಳಿದ್ದಾರೆ. ಅವ್ರ ಆಯ್ಕೆ ಯಾವ ರೀತಿಯಾಗಿರುತ್ತೆ, ಯಾವ ಆರ್ಟಿಕಲ್, ಅವರು ಚುನಾವಣೆ ಯಾವ ಆರ್ಟಿಕಲ್, ಅವ್ರ ಕ್ಷಮಾದಾನ, ಅವ್ರ ಪ್ರಮಾಣ ವಚನ, ಆಮೇಲೆ ಅವರ ಒಂದು ನ್ಯಾಯಾಂಗದ ಅಧಿಕಾರಗಳು, ಆಮೇಲೆ ಅವ್ರ ಮಂತ್ರಿ ಮಂಡಲ ಪ್ರಧಾನಿ ನೇಮಕ ಯಾವ ಆರ್ಟಿಕಲ್ ಪ್ರಕಾರ, ಅಟಾರ್ನಿ ಜನರಲ್ ಆರ್ಟಿಕಲ್ ಯಾವ ಪ್ರಕಾರ, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಯಾವ ಪ್ರಕಾರ ಆಯ್ಕೆ ಮಾಡ್ತಾರೋ, ಕೇಂದ್ರ ಹಣಕಾಸು ಸಚಿವರು, CAG, ಆಮೇಲೆ ಮಹಾದಂಡ ನಾಯಕರು, ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಈ ಒಂದು ಆರ್ಟಿಕಲ್ ಪ್ರಕಾರ ಯಾರನ್ನ ಆಯ್ಕೆ ಮಾಡ್ತಾರೆ, ಇವರ ಕಾರ್ಯಗಳೇನು, ಅಧಿಕಾರಾವಧಿ ಎಷ್ಟು, ಇವರ ಅರ್ಹತೆಗಳೇನು, ಪ್ರಸ್ತುತ ಯಾರ ರಾಷ್ಟ್ರಪತಿಗಳಿದ್ದಾರೆ, ಇವೇನು ಆರ್ಟಿಕಲ್ ಇಷ್ಟು ಹೇಳಿದೀನಿ, ಇಷ್ಟು ಆರ್ಟಿಕಲ್ ಮೇಲೆನೆ ಇವ್ರ ಬಗ್ಗೆ ಎಲ್ಲಾ ಕ್ವಶನ್ಸ್ಗಳು ರಿಪೀಟ್ ಆಗಿರೋದು. ಅದಕ್ಕಾಗಿ ನಾನು ಅವರ ಒಂದು ರಾಜ್ಯ ಶಾಸಕಾಂಗದ ಅಧಿಕಾರಗಳು, ಕಾರ್ಯಾಂಗದ ಅಧಿಕಾರಗಳು, ನ್ಯಾಯಾಂಗದ ಅಧಿಕಾರಗಳು ಅಂತ ಡಿವೈಡ್ ಮಾಡಿ ಹೇಳೋದಕ್ಕಿಂತ ಪ್ರತಿಯೊಂದು ಆರ್ಟಿಕಲ್ ಪ್ರಕಾರನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಅದು ಅವರ ನ್ಯಾಯಾಂಗದ ಅಧಿಕಾರ. ಮಂತ್ರಿ ಪ್ರಧಾನಿಯನ್ನು ಒಳಗೊಂಡ ಮಂತ್ರಿ ಮಂಡಲದ ನೇಮಕ ಅಂತಂದ್ರೆ ಯಾವುದು ಅವ್ರದ್ದು ಕಾರ್ಯಾಂಗದ ಅಧಿಕಾರ. ಹಿಂಗೆ ಡಿವೈಡ್ ಆಗ್ತವೆ. ಸೊ ಅದಕ್ಕಾಗಿ ಆರ್ಟಿಕಲ್ಲು ಹೇಳಿದಂಗಾಯ್ತು, ಅವ್ರ ಎಕ್ಸ್ಪ್ಲೇನೇಷನ್ ಹೇಳಿದಂಗಾಯ್ತು ಅಂತ ನಾನು ಆರ್ಟಿಕಲ್ ಪ್ರಕಾರನೇ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ಚೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಿಷ್ಟು ಆರ್ಟಿಕಲ್ ಪ್ರಕಾರನೇ ಏನಿದಾವೆ ಅಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗಿರೋದು. ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ 2 ರಿಂದ 3 ಕ್ವಶನ್ಸ್ ಅಂತೂ ರಾಷ್ಟ್ರಪತಿಯವರ ಬಗ್ಗೆ ಗ್ಯಾರಂಟಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಈ ಆರ್ಟಿಕಲ್ ಯಾವ್ಯಾವ ಇದಾವೆ ನೆನಪಲ್ಲಿ ಇಟ್ಕೊಂಡು ಅವರ ಒಂದು ಅಧಿಕಾರಾವಧಿ, ಕಾರ್ಯ, ಅರ್ಹತೆ, ಚುನಾವಣೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವು ರಿಪೀಟ್ ಮಾಡ್ಕೊಂಡು ಓದ್ತಾ ಇದ್ರೆ ಎಕ್ಸಾಮ್ಗಳಲ್ಲಿ ನಾವು ಸುಲಭವಾಗಿ ಕ್ವಶನ್ಸ್ಗೆ ಆನ್ಸರ್ ಅನ್ನು ಮಾಡಬಹುದು. ಇದಿಷ್ಟಾಗಿತ್ತು ರಾಷ್ಟ್ರಪತಿಯವರ ಒಂದು ಹುದ್ದೆಯ ಬಗ್ಗೆ. ಏನಾದ್ರೂ ಡೌಟ್ಸ್ ಗಳಿದ್ರೆ ಅಥವಾ ಏನಾದ್ರು ಇನ್ನೂ ಎಕ್ಸ್ಟ್ರಾ ಹೇಳ್ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದ್ರೂ ಬಿಟ್ಟಿದ್ರೆ ಪಾಯಿಂಟ್ಸ್ ಗಳು ಬಿಟ್ಟಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಅದನ್ನ ಹೇಳ್ತೀನಿ, ಎಲ್ಲಾನು ಹೇಳಿ ಕವರ್ ಮಾಡ್ತೀನಿ.
ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಎಲ್ಲ ಯೂಸ್ಫುಲ್ ಆಗುತ್ತೆ, ಹಾಗೆ ಆಗುತ್ತೆ ಯೂಸ್ಫುಲ್. ಯಾಕಂದ್ರೆ ಎಕ್ಸಾಮ್ ಪರ್ಪಸ್, ಎಕ್ಸಾಮ್ಗೆ ಏನೇನು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಆ ಬೇಸನ್ನ ಇಟ್ಕೊಂಡು ನಾನು ಡೀಟೇಲ್ ಆಗಿ ಟೀಚ್ ಮಾಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಒಂದಿಗೆ ಮತ್ತೆ ನಾನು ಟೀಚ್ ಮಾಡ್ತೀನಿ. ಥ್ಯಾಂಕ್ ಯು.